कृष्णपृष्ठाय भूतले श्रीमते भक्तिवेदान्त स्वामिनिति नामिने नमः। विष्णुपदाय कृष्णपृष्ठाय भूतले श्रीमते भक्तिवेदान्त स्वामिनिति नामिने नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देशतारिणे नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्यादेशतारिणे जय श्री कृष्णा चैतन्या प्रभु नित्यानंद श्री अद्वैत गदाधर श्रीवासादि गौर भक्तवृंदा जय श्री कृष्णा चैतन्या प्रभु नित्यानंद श्री अद्वैत गदाधर श्रीवासादि गौर भक्तवृंदा हरे कृष्ण 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 हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे 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 कृष्णा 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 हरे 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 राम 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 हरे हरे कृष्णा 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 हरे 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 राम राम हरे कृष्णा 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 हरे हरे राम राम हरे हरे जय राधा गोविंद राधे जय जगन्नाथ जय बलदेवा सुभद्रमाय जय सुदर्शना जय लक्ष्मी नरसिंह जय अनंत देव प्रह्लाद नरसिंह जय अनंत देव जय गौरान्विताय गौरान्विताय जय गौरान्विताय जय जय प्रभुपाद जय जय प्रभुपाद कलियुग पावन हरिनाम संकीर्तन की जय श्रील प्रभुपाद की जय। हरे कृष्णा प्रीति माता जी। हरे कृष्णा प्रभु जी। दयविಟ್ಟು ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। ओम अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकम्। वन्देऽहं श्रीगुरो श्रीयुतपदकमलं श्रीगुरुं वैष्णवांश्च श्रीरूपं साग्रजातं सहगण रघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधा कृष्णपादान् सहगण ललिता श्रीविशाखान्वितांश्च हे कृष्ण करुणा सिंधो दीनबंधो जगत्पते गोपेश गोपिका कांत राधा कांत नमोस्तुते तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्य एव च
पतितानां पावनेभ्यो वैष्णवेभ्यो नमो नमः। नमो ॐ विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिन् इति नामिने। नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधरा श्रीवासादि गौर भक्तवृंदा। हरे कृष्णा 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 हरे हरे, हरे राम 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 हरे हरे। हरे कृष्णा 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 हरे हरे, हरे राम 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 हरे हरे। हरे कृष्णा 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 हरे हरे, हरे राम 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 हरे हरे। ಧನ್ಯವಾದಗಳು ಮಾತಾಜಿ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಸುರಭ್ಯೈ ನಮಃ. ಓಂ ಸುರಭ್ಯೈ ನಮಃ. ಓಂ ಸುರಭ್ಯೈ ನಮಃ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಾಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುಂ ದೀನತಾರಿಣಂ. ಓಂ ಇಷ್ಟಪಾಲ ಹರೇ ಕೃಷ್ಣ. ಒಂದೇ ಒಂದು ನಿಮಿಷ ಕೊಡಿ ನಂಗೆ. ಹರೇ ಕೃಷ್ಣ. ಕೇಳಿಸ್ತಿದೆಯಲ್ಲ ಎಲ್ರಿಗೂ? ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು, ಕೇಳಿಸ್ತಿದೆ. ಧನ್ಯವಾದಗಳು. ಕಳೆದ ಶನಿವಾರ ಮೊನ್ನೆ ನಾವು ಸ್ಥಿತಪ್ರಜ್ಞ ಅಂತ ಹೇಳುವ ಒಂದು ಟಾಪಿಕ್ ಅನ್ನ ಡಿಸ್ಕಷನ್ ಮಾಡಲಿಕ್ಕೆ ಶುರು ಮಾಡಿದ್ದೇವೆ. ಅದರಲ್ಲಿ ಭಗವಂತನಲ್ಲಿ ಅರ್ಜುನ ಕೇಳುವಂತಹ ಪ್ರಶ್ನೆ, ಅದೇ ರೀತಿಯಲ್ಲಿ ನಾವೆಲ್ಲರೂ ಕೂಡ, ನಮ್ಮಲ್ಲೆಲ್ಲರಲ್ಲೂ ತುಂಬಾ ಪ್ರಶ್ನೆಗಳಿವೆ ಮನಸ್ಸಲ್ಲಿ. ನಾವು ಕೆಲವರು ಕೇಳಬಹುದು, ಕೇಳದೇ ಇರಬಹುದು, ಬಟ್ ಪ್ರಶ್ನೆಗಳಂತೂ ಇದ್ದೇ ಇದೆ. ಇದು ಯಾಕೆ ಹೀಗೆ, ಇದು ಯಾಕೆ ಹಾಗೆ ಅಂತ ಎಲ್ಲ ಹೇಳಿ ಪ್ರಶ್ನೆಗಳಿವೆ. ಸೊ ಒಬ್ಬ ವ್ಯಕ್ತಿ ತನ್ನ ಮನಸ್ಸಿನಲ್ಲಿ ಏನೇನು ಪ್ರಶ್ನೆಗಳಿದೆ ಅದನ್ನು ಸಾಲ್ವ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತಾನೆ. ಯಾವುದಾದ್ರೂ ಒಂದು ರೀತಿಯಲ್ಲಿ ಟ್ರೈ ಮಾಡ್ತಾ ಇರ್ತಾರೆ ವ್ಯಕ್ತಿ. ಅದಕ್ಕೆ ಶಾಸ್ತ್ರ ಹೇಳುತ್ತೆ, ಈ ಮನುಷ್ಯ ಅಂತ ಹೇಳುವನು, ಈ ಮನುಷ್ಯ ದೇಹ ಅಂತ ಹೇಳುವಂಥದ್ದು, ಇದಕ್ಕೆಲ್ಲ ಸೊಲ್ಯೂಷನ್ ಕಂಡುಕೊಳ್ಳುವಂತಹ ಒಂದು ಸುಲಭವಾದಂತಹ ದೇಹ ಸಿಕ್ಕಿದೆ. ಅಂದ್ರೆ ಆ ಒಂದು ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಲಿಕ್ಕೆ ಇರುವಂತಹ ಒಂದು ದೇಹ ನಮಗೆ ಸಿಕ್ಕಿರುವಂಥದ್ದು. ಆದ ಕಾರಣ ನಾವು ಈ ಒಂದು ಭಗವಂತನ ಭಕ್ತರು ಮತ್ತೆ ಭಗವಂತನ ಒಂದು ನೇರವಾದ ಒಂದು ಕೃಪೆಯಿಂದಾಗಿ ನಮಗೆ ಈ ಭಾಗ್ಯ ಸಿಕ್ಕಿದೆ. ಅವರೆಲ್ಲರ ಪಾದ ಕಮಲಗಳಿಗೆ ನಾವು ನಮಸ್ಕರಿಸುತ್ತಾ ಇವತ್ತು ಕೂಡ ಯಾವತ್ತಿನ ಹಾಗೆ ಭಗವಂತನ ಬಗ್ಗೆ ನಾವೆಲ್ಲರೂ ಈ ರೀತಿಯಲ್ಲಿ ಸೇವೆ ಮಾಡಲಿಕ್ಕೆ ಪ್ರಯತ್ನ ಪಡೋಣ. ಯಾಕೆಂದ್ರೆ ಓದುವುದು ಕೂಡ, ಕೇಳುವುದು ಕೂಡ, ಪ್ರಶ್ನಿಸುವುದು ಎಲ್ಲವೂ ಭಗವಂತನ ಸೇವೆ. ನೀವೆಲ್ಲರೂ ನನಗೆ ಈ ಸೇವೆ ಮಾಡುವ ಅವಕಾಶ ಕೊಟ್ಟಿದ್ದೀರಿ. ಧನ್ಯವಾದಗಳು ನಿಮ್ಗೆಲ್ರಿಗೂ. ಭಗವಂತನಲ್ಲಿ ಅರ್ಜುನ ಕೇಳಿದಂತಹ ಪ್ರಶ್ನೆ, ಭಕ್ತನಾದವನು ಇಲ್ಲಾಂದ್ರೆ ಬುದ್ಧಿ ಸ್ಥಿರನಾದವನು. ಬುದ್ಧಿ ಸ್ಥಿರ ಅಂತ ಹೇಳಿದ್ರೆ ಬುದ್ಧಿ ಏನು ಅಂತ ಹೇಳಿ ನಾವು ಹಿಂದಕ್ಕೆ ಅರ್ಥ ಮಾಡಿದ್ದೇವೆ. ನಿಜವಾದ ಬುದ್ಧಿ ಏನು ಅಂತ ಹೇಳಿದ್ರೆ ಭಗವಂತನ ಕಡೆಗೆ ಕರ್ಕೊಂಡು ಹೋಗುವಂತಹ ಜ್ಞಾನ. ಭಗವಂತನ ಕಡೆಗೆ, ಭಗವಂತನ ಸೇವೆಯ ಕಡೆಗೆ, ಭಗವಂತನ ಭಕ್ತರ ಕಡೆಗೆ ನಮ್ಮನ್ನು ಎಂತ ಕೊಂಡೋಗ್ತದೆ, ಯಾವ ವಿಚಾರ ಕೊಂಡೋಗ್ತದೆ, ಅದಕ್ಕೆ ಜ್ಞಾನ ಅಂತ ಹೇಳುವಂಥದ್ದು. ಅದೇ ಭಕ್ತಿ. ಆ ಜ್ಞಾನ ಯಾರಿಗಿದೆಯೋ ಅವನು ಯಾವ ರೀತಿಯಲ್ಲಿ ಅವನ ಲಕ್ಷಣಗಳೇನು, ಅವನು ಹೇಗೆ ಕೂತ್ಕೊಳ್ತಾನೆ, ಹೇಗೆ ಮಾತಾಡ್ತಾನೆ, ಹೇಗೆ ನಡೀತಾನೆ ಅಂತ ಹೇಳಿ ಅರ್ಜುನ ಪ್ರಶ್ನೆ ಹಾಕ್ತಾನೆ. ಯಾಕಂದ್ರೆ ಹಿಂದಿನ ಸಾಂಖ್ಯಯೋಗ ಅದಾದ್ಮೇಲೆ ಕರ್ಮಯೋಗದಲ್ಲಿ, ಕೊನೆಗೆ ನಿಷ್ಕಾಮ ಕರ್ಮಯೋಗದಲ್ಲಿ
ಭಗವಂತ ಹೇಳ್ತಾನೆ, ನೀನು ಕಾಮ ಇಲ್ಲದೆ ಕೆಲಸ ಮಾಡಬೇಕು, ಭಗವಂತನಿಗೋಸ್ಕರ ಕೆಲಸ ಮಾಡಬೇಕು, ಆಗ ನೀನು ಮನಸ್ಸು ಸ್ಥಿರವಾಗ್ತದೆ, ಅಚಲವಾಗ್ತದೆ ಮನಸ್ಸು ಅಂತ ಹೇಳ್ತಾರೆ. ಅಂತ ಅಚಲವಾದ ಮನಸ್ಥಿತಿಯಲ್ಲಿರುವಂತಹ ನಿಷ್ಕಾಮ ಭಕ್ತನ ಗುಣಲಕ್ಷಣಗಳೇನು ಅಂತ ಹೇಳುವ ಪ್ರಶ್ನೆ. ಮೊದಲನೇ ಪ್ರಶ್ನೆ, ಲಕ್ಷಣ ಏನು ಅಂತ ಹೇಳೋದಕ್ಕೆ ಉತ್ತರ ನಾವು ಭಗವಂತನ ಮುಖಾಂತರ ತಿಳ್ಕೊಂಡಿದ್ದೇವೆ. ಅದೇನು ಅಂತ ಯಾರಿಗಾದ್ರೂ ನೆನಪಿದೆಯಾ? ಮೊದಲನೇ ಪ್ರಶ್ನೆ, ಈ ಲಕ್ಷಣ ಏನು ಅಂತ, ಅವನು ಯಾವ್ದು ರೀತಿಯ ಲಕ್ಷಣ. ಉದಾಹರಣೆ ನೀವು ನೆನ್ಪಿಟ್ಕೊಂಡಿರ್ಬೋದು, ರೋಗಿಯ ಲಕ್ಷಣ ಹೇಗಿರ್ತದೆ ಅಂತ ಹೇಳಿ, ಹಣವಂತನ ಲಕ್ಷಣ ಹೇಗಿರ್ತದೆ ಅಂತ ಹೇಳಿ ಶ್ರೀಲ ಪ್ರಭುಪಾದರು ಹೇಳಿದ್ದಾರೆ. ಯಾವ ರೀತಿಯ ಲಕ್ಷಣ ಹೇಗಿರ್ತದೆ ಯಾರಿಗಾದ್ರೂ ಗೊತ್ತಾ? ಶ್ಲೋಕ ತೆಗಿತೇನೆ. ಯಾವ ರೀತಿಯ ಲಕ್ಷಣಗಳು ಇರ್ತದೆ ಓದಿ, ಯಾರಾದ್ರೂ ಗೊತ್ತಿದ್ರೆ ಪಾಯಿಂಟ್ ಆಗಿ ಹೇಳಿ, ಯಾವ್ದು ಲಕ್ಷಣಗಳು ಅಂತ ಹೇಳಿ. ಹರೇ ಕೃಷ್ಣ. ವಿನಯ, ಸಹನೆ, ಸಾಧು ತರ ಇರ್ಬೇಕು. ಓಕೆ, ಅಲ್ಲ, ಈ ಶ್ಲೋಕದಲ್ಲಿ ಭಗವಂತ ಹ್ಮ್. ಏನ್ ಹೇಳಿದ್ದಾರೆ, ಯಾವ ರೀತಿಯ ಲಕ್ಷಣಗಳು ಅಂತ? ಇದು ಉತ್ತರ. ಫಸ್ಟಿನ ಕ್ವಶನ್ಗೆ ಇದು ಉತ್ತರ. ಫಸ್ಟ್ ಪಾರ್ಥ ಕೇಳುವಂತ, ಅರ್ಜುನ ಕೇಳುವಂತ ಫಸ್ಟ್ ಕ್ವಶನ್ ಏನು ಅಂತ ಹೇಳಿದ್ರೆ, ಸ್ಥಿತಪ್ರಜ್ಞನ ಲಕ್ಷಣಗಳೇನು ಅಂತ ಹೇಳಿ. ಭಾಷಾ ಅಂತ ಹೇಳಿದ್ರೆ ಲ್ಯಾಂಗ್ವೇಜ್ ಅಲ್ಲ, ಭಾಷಾ ಅಂದ್ರೆ ಅವನು ಹೇಗೆ, ಅವನ ಲಕ್ಷಣಗಳು ಅಂದ್ರೆ ಟ್ರೈಟ್ ಅಂತ ಹೇಳ್ತಾರೆ ಅಂತ ಹೇಳಿದ್ದೇನೆ ನಾನು. ಟ್ರೈಟ್ ಅಂತ ಹೇಳಿದ್ರೆ ನಡ್ಕೊಂಡು ಬರೋದು ಹೇಗೆ, ಅಥವಾ ಕೂತ್ಕೊಂಡು ಹೇಗೆ, ಅವನ ಬಿಹೇವಿಯರ್ ಪ್ಯಾಟರ್ನ್ ಹೇಗೆ ಅಂತ. ಸೊ ಅವರ ಬಿಹೇವಿಯರ್ ಹೇಗಿರ್ತದೆ ಅಂತ ಹೇಳೋ ಪ್ರಶ್ನೆಗೆ ಉತ್ತರ ಟ್ರೈ ಮಾಡ್ತೀರಾ? ಓಕೆ, ನಾನು ಹೇಳ್ತೀನಿ. ಎರಡೇ, ಒಂದು, ಸಂಪೂರ್ಣ ಮನಸ್ಸನ್ನ ಹತೋಟಿಗೆ ತಂದಿರ್ತಾನೆ. ಅಂದ್ರೆ ದಯೆಯ ಸರ್ವಭೂತೇಷು ಸಂತುಷ್ಟ್ಯ ಏನ ಕೀನವ ಸರ್ವ ಇಂದ್ರಿಯ ಉಪಶಾಂತ್ಯಾಚ. ಅಂದ್ರೆ ತನ್ನ ಇಂದ್ರಿಯಗಳನ್ನೆಲ್ಲ ಹತೋಟಿಯಲ್ಲಿ ಇಟ್ಟುಕೊಂಡಿರ್ತಾನೆ ಅವನು. ಅಂದ್ರೆ ಭಗವಂತನ ಸೇವೆಗೆ ಆಗದಂತಹ ಯಾವುದೇ ವಿಚಾರವನ್ನ ಅವನ ಮನಸ್ಸಿಗೆ ಹಾಕಿಕೊಳ್ಳುವುದಿಲ್ಲ. ಅದಕ್ಕೆ ಇಲ್ಲಿ ಸರ್ವಾನ್ ಕಾಮಾನ್ ಪ್ರಜಹಾತಿ, ಎಲ್ಲಾ ಕಾಮನೆಗಳನ್ನ ಹದ್ದು ಬಸ್ಸಿನಲ್ಲಿ ಇಟ್ಕೊಂಡಿರ್ತಾನೆ, ಇಲ್ಲಾಂದ್ರೆ ತ್ಯಜಿಸಿರ್ತಾನೆ. ಸಂಪೂರ್ಣವಾಗಿ ತನ್ನಗೆ ಬೇಕಾದಂತಹ ಎಲ್ಲ ಕಾಮನೆಗಳನ್ನ ತ್ಯಜಿಸಿ, ಯಾವ್ಯಾವ ಕಾಮನೆ ಅವನ ಹತ್ರ ಕಾಣ್ತಾ ಉಂಟು ಅದೆಲ್ಲ ಭಗವಂತನಿಗೋಸ್ಕರ. ಸೊ ಇಷ್ಟೇ, ಈ ಕಾನ್ಶಿಯಸ್ ಶಿಫ್ಟ್ ಆಗುದೇ ಭಕ್ತರ ಲಕ್ಷಣ. ಕಾನ್ಶಿಯಸ್ನೆಸ್ ಶಿಫ್ಟ್ ಅಂತ ಹೇಳ್ತಾರೆ ಇದಕ್ಕೆ. ಮಾಡುದು ಅದೇ. ನೋಡುವಾಗ ಅವನೂ ಕೆಲಸ ಮಾಡ್ತಾನೆ, ಭಕ್ತನೂ ಕೆಲಸ ಮಾಡ್ತಾನೆ, ಅಭಕ್ತನೂ ಕೆಲಸ ಮಾಡ್ತಾನೆ. ಯಾಕಂದ್ರೆ ಕೆಲಸ ಮಾಡದೆ ಒಂದು ನಿಮಿಷನೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಆ ಕೆಲಸ ಮಾಡುವಾಗ ಇರುವ ಪ್ರಜ್ಞೆ ಏನು ಅಂತ ಹೇಳುದು ಮುಖ್ಯ. ಇಲ್ಲಿ ಪ್ರಜ್ಞೆ ನನಗೋಸ್ಕರ ಅಲ್ಲ, ಭಗವಂತನಿಗೋಸ್ಕರ ಅಂತ ಹೇಳಿ. ಬರೀ ಪ್ರಜ್ಞೆ ಅಲ್ಲ, ಸಂಪೂರ್ಣ ಹೃದಯವೇ ಭಗವಂತನಿಗೋಸ್ಕರ ನಾವು ಮುಡಿಪಾಗಿಟ್ಟಿರುವಾಗ ನನಗೆ ಅಂತ ಹೇಳಿ ಏನೂ ಇರುವುದಿಲ್ಲ. ಇದೇ ಒಂದು ಲಕ್ಷಣ. ಹೇಗೆ ಅಂತ ಹೇಳಿದ್ರೆ, ಅವನು ಚಂಚಲನಾಗುವುದಿಲ್ಲ ಇಂದ್ರಿಯ ಸುಖಕ್ಕೋಸ್ಕರ. ಇಲ್ಲಿ ಆದ್ರೂ ಏನಾದ್ರೂ ಕಂಡಿತ್ತು ಅಂತ ಹೇಳಿದ್ರೆ ಅವನು ಖಂಡಿತವಾಗಿ ಚಂಚಲನಾಗುವುದಿಲ್ಲ. ಅವನು ಅದನ್ನ ಭಗವಂತನಿಗೆ ನಿಯೋಜಿಸ್ತಾನೆ. ಇದು ಸರ್ವಾನ್ ಅಂದ್ರೆ ಅವನಿಗೋಸ್ಕರ ಒಂದು ಇಂಚು ಕೂಡ ಅವನು ಇಷ್ಟಪಡುವುದಿಲ್ಲ. ಸರ್ವಾನ್ ಅಂದ್ರೆ ಎಲ್ಲವೂ, ಎಲ್ಲ ಕಾಮನೆಗಳನ್ನ ಅವನು ಹತೋಟಿಯಲ್ಲಿ ಇಟ್ಕೊಂಡಿರ್ತಾನೆ, ಇಲ್ಲಾಂದ್ರೆ ಸಂಪೂರ್ಣವಾಗಿ ತ್ಯಜಿಸ್ತಾನೆ, ನಿರ್ಲಕ್ಷಿಸ್ತಾನೆ. ಇದೆಲ್ಲ ಎಲ್ಲಿಂದ ಬರ್ತದೆ? ಇದೆಲ್ಲ ಈ ಕಾಮನೆಗಳಲ್ಲಿ ಎಲ್ಲಿಂದ ಬರ್ತದೆ? ಮನೋಗತಾನ್, ಮನಸ್ಸಿಂದ. ಯಾಕಂದ್ರೆ ಮನಸ್ಸು ಕೂಡ ಇಂದ್ರಿಯವೇ. ಅದು 6ನೇ ಇಂದ್ರಿಯ. ಈ ಇಂದ್ರಿಯ ಇದೆಯಲ್ಲ ಮನಸ್ಸು ಅಂತ ಹೇಳಿದ್ರೆ ಮಂಗನಿಗೆ ಇದ್ದ ಹಾಗೆ. ಮನ ಏವ ಮನುಷ್ಯಾಣಾಂ ಕಾರಣಂ ಬಂಧ ಮೋಕ್ಷಯೋ ಅಂತ ಹೇಳಿ ಶಾಸ್ತ್ರ ಹೇಳುತ್ತೆ. ಮನಸ್ಸೇ ಕಾರಣ. ಯಾರಿಗೆ? ಈ ಜೀವಕ್ಕೆ ಬಂಧನ ಸಿಗುವುದಕ್ಕೂ, ಈ ಜೀವಕ್ಕೆ ಈ ದೇಹದಿಂದ ಮುಕ್ತಿ ಸಿಗುವುದಕ್ಕೂ ಯಾವುದು ಕಾರಣ ಅಂತ ಹೇಳಿದ್ರೆ ಈ ಮನಸ್ಸೇ. ಭಗವಂತನ ಸೇವೆ ಅಂತ ಹೇಳಿದ್ರೆ ಮುಕ್ತಿ. ಸೊ ಮನಸ್ಸನ್ನ ಭಗವಂತನ ಸೇವೆಯಲ್ಲಿ ತೊಡಗಿಸಿಕೊಂಡ್ರೆ ಅದೇ ಮುಕ್ತಿ. ಮನಸ್ಸನ್ನ ಭಗವಂತನ ಸೇವೆಯ ಹೊರತಾಗಿ ಮಾಯೆಯ ಸೇವೆ, ತಮ್ಮ ಇಂದ್ರಿಯಗಳ ಸೇವೆಯನ್ನೆಲ್ಲ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಅದು ಬಂಧನ. ಮನ ಏವ ಮನುಷ್ಯಾಣಾಂ ಬಂಧನಂ ಬಂಧ ಮೋಕ್ಷಯೋ ಅಂತ ಹೇಳಿ. ಆದ ಕಾರಣ ಈ ಮನಸ್ಸನ್ನ
ಹದ್ದುಬಟ್ಟಿನಲ್ಲಿ ಇಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಮನಸ್ಸನ್ನ ಭಗವಂತನ ಕಡೆಗೆ ತಿರುಗಿಸ್ಬೇಕಷ್ಟೆ. ಅದಕ್ಕೆ ಮುಂದೆ ಅಂಬರೀಷ ಮಹಾರಾಜರದ್ದು ನಾವು ಹಿಂದೆ ಕೇಳಿದ್ದೇವೆ. ಅವರು ಮೊದಲನೇದಾಗಿ ಏನ್ ಮಾಡಿದ್ದಾರೆ, ಅವರು ಸಾಮ್ರಾಟ್, ದೊಡ್ಡ ಸಾಮ್ರಾಜ್ಯದ ಭಾರತ ಭೂಮಿಯ ಮಹಾ ಸಾಮ್ರಾಟ್ ಅಂಬರೀಷ ಮಹಾರಾಜರು. ಅವ್ರೇನ್ ಮಾಡಿದ್ದಾರೆ, ಅವರು ಅಷ್ಟು ದೊಡ್ಡ ಆಡಳಿತದಲ್ಲಿದ್ದು ಎಲ್ಲ ಕೈಂಕರ್ಯಗಳನ್ನು, ಎಲ್ಲ ರಾಜ ಆಡಳಿತವನ್ನ, ಕ್ಷತ್ರಿಯ ಧರ್ಮವನ್ನ ಮಾಡ್ತಾ ಇರುವಾಗ ಕೂಡ ಅವರು ತನ್ನ ಮನಸ್ಸನ್ನ ಸಂಪೂರ್ಣವಾಗಿ ಭಗವಂತನ ಚರಣಕ್ಕೆ ಅರ್ಪಿಸಿದ್ದಾರೆ. ಸವೈ ಮನ ಕೃಷ್ಣ ಪದಾರವಿಂದಯೋ, ತನ್ನ ಮನಸ್ಸನ್ನ ಸಂಪೂರ್ಣವಾಗಿ ಭಗವಂತನ 2 ಪಾದ ಕಮಲಗಳಲ್ಲಿ ಅರ್ಪಿಸಿದ್ದಾರೆ. ಸವೈ ಮನ, ಸ ವೈ ಮನಃ, ನನ್ನ ಮನಸ್ಸನ್ನ ನಾನು ಭಗವಂತನ ಪಾದ ಕಮಲಗಳಿಗೆ ಅರ್ಪಿಸ್ತೇನೆ ಅಂತ ಹೇಳಿ ಮುಂದೆ ಕೈಗಳನ್ನು, ಕಾಲುಗಳನ್ನ ಎಲ್ಲವನ್ನ ಅರ್ಪಿಸ್ತಾರೆ. ಏನೇ ಇರಲಿ, ಅದು ಒಂದು ಉದಾಹರಣೆ, ಒಂದು ಲಕ್ಷಣ. ಯಾರ್ದು? ಭಕ್ತನ ಲಕ್ಷಣ. ಒಂದು ಲಕ್ಷಣ ಇಂದ್ರಿಯವನ್ನ ಹತೋಟಿಯಲ್ಲಿ ಇಟ್ಕೊಂಡು ಹೇಗಾಗ್ಲಿ ಏನೇ ರೀತಿಯಲ್ಲಿ ಆಗ್ಲಿ, ಅದೇ ಹೇಳಿ, ದಯಾ ಸರ್ವಭೂತೇಶು ಸಂತುಷ್ಟ್ಯ ಏನಕೇನವ ಸರ್ವ ಇಂದ್ರಿಯ ಉಪಶಾಂತ್ಯಾಚ. ತನ್ನ ಎಲ್ಲಾ ಇಂದ್ರಿಯಗಳನ್ನ ಉಪಶಾಂತ್ಯಾಚ ಅಂತ ಹೇಳಿದ್ರೆ ನಿಗ್ರಹ ಮಾಡಿ ಅದಕ್ಕೆ ಡಿಸ್ಟರ್ಬ್ ಆಗದ ಹಾಗೆ ಶಾಂತಿಯಾಗಿರ್ತಾನೆ. ಅವನು ಶಾಂತದಲ್ಲಿರ್ತಾನೆ, ಶಾಂತತೆಯಿಂದ. ಎಲ್ಲಿ ಹೋದ್ರೂ ಅವನು ಸುಖ ದುಃಖಕ್ಕೆ, ಮಾನ ಅಪಮಾನಕ್ಕೆ, ಆಮೇಲೆ ಬಿಸಿ ಚಳಿಗೆ ಯಾವುದಕ್ಕೂ ಅವನು ಡಿಸ್ಟರ್ಬ್ ಆಗುವುದಿಲ್ಲ. ಅದಕ್ಕೆ ಹೇಳುದು ಮನೋಗತಾನ್ ಸರ್ವಾನ್ ಕಾಮಾನ್ ಪ್ರಜಹಾತಿ. ಮನಸ್ಸಿಂದ ಬರುವಂತಹ ಎಲ್ಲಾ ಕಾಮನೆಗಳನ್ನ ಅವನು ತ್ಯಜಿಸ್ತಾನೆ. ಅದು ಒಂದನೆಯದು. ಎರಡನೆಯದು ಆತ್ಮನಿ ಏವ ಆತ್ಮನ ತುಷ್ಟ. ಇದೆರಡು ಸ್ಥಿತಪ್ರಜ್ಞನ ಲಕ್ಷಣಗಳು. ಆತ್ಮನಿ ಏವ ಆತ್ಮನ ತುಷ್ಟ. ಅವನು ಭಗವಂತನ ಸೇವೆಯಲ್ಲಿ ಸಂಪೂರ್ಣವಾಗಿ ಸಂತೋಷವನ್ನ ಕಂಡುಕೊಳ್ತಾನೆ. ಭಗವಂತನ ಸಂಪರ್ಕದಲ್ಲಿ ಸಂಪೂರ್ಣವಾಗಿ ಸಂತೋಷವನ್ನ ಕಂಡುಕೊಳ್ತಾನೆ. ಅವನಿಗೆ ಬೇರೆಲ್ಲಿ ಸಂತೋಷಕ್ಕೆ ಹೋಗ್ಬೇಕಾಗುತ್ತಿಲ್ಲ. ಭಕ್ತರ ನಡುವೆ ಸಂತೋಷವಾಗಿರ್ತಾನೆ, ಭಗವಂತನ ಸೇವೆಯಲ್ಲಿ ಸಂತೋಷವಾಗಿರ್ತಾನೆ, ಭಗವಂತನ ನಾಮಸ್ಮರಣೆಯಲ್ಲಿ ಸಂತೋಷನಾಗಿರ್ತಾನೆ. ಅದೇ ಭಗವಂತನ ನಾಮ ಇಲ್ಲ, ಭಕ್ತರ ಸಂಘ ಇಲ್ಲ ಅಂತ ಹೇಳುವಾಗ ತುಂಬಾ ಕಳವಳ, ತುಂಬಾ ಡಿಸ್ಟರ್ಬೆನ್ಸ್ ಅಲ್ಲಿ ಆಗ್ತದೆ. ಯಾಕಂದ್ರೆ ಅದಕ್ಕೇ ಕಾಯ್ತಾ ಇರ್ತದೆ. ಆದ ಕಾರಣ ಅಂತ ಭಕ್ತರಿಗೆ ಯಾವತ್ತು ಭಗವಂತನ ದಯೆ ಇರ್ತದೆ. ಅವನಿಗೆ ಭಗವದ್ ಭಕ್ತಿಯಿಂದ ವಿಮುಖರಾಗುವ ಕಷ್ಟ ಆಗುವುದೇ ಇಲ್ಲ. ಅವರಿಗೆ ಅಂತಹ ಸ್ಥಿತಿಯೇ ಬರುವುದಿಲ್ಲ. ಏಕೆಂದರೆ ಭಗವಂತನ ಭಕ್ತರು ಒಂದೇ ಕೇಳುವುದೇನು ಅಂದ್ರೆ, ನನಗೆ ಯಾವತ್ತೂ ನಿನ್ನ ಪಾದ ಕಮಲಗಳ ಯೋಚನೆಯನ್ನು ಬಿಟ್ಟು ಬೇರೆ ಯಾವುದೇ ಯೋಚನೆಗಳನ್ನು ಕೊಡದ ಹಾಗೆ ಮಾಡಪ್ಪ ಅಂತ ಹೇಳಿ ಭಕ್ತರು ಭಗವಂತನಲ್ಲಿ ಕೇಳ್ತಾರೆ. ಅದೊಂದೇ ಬೇಡಿಕೆ ಏನಂದ್ರೆ, ನನ್ನನ್ನ ನೀವು ಯಾವತ್ತೂ ನಿನ್ನ ಶರಣು ಹೊಂದುವ ಮನಸ್ಥಿತಿಯಿಂದ ಹೊರಗೆ ಬರೋ ಹಾಗೆ ಮಾಡಬೇಡ ಅಂತ ಹೇಳಿ ಭಗವಂತನ ಹತ್ರ ಎಲ್ಲ ಭಕ್ತರು ಕೇಳ್ತಾರೆ. ಇದೆರಡು ಲಕ್ಷಣಗಳು. ಆತ್ಮನಿಯೇವ ಆತ್ಮನ ತುಷ್ಟ ಅಂತ ಹೇಳಿದ್ರೆ ಭಗವಂತನನ್ನ ಶರಣು ತಕ್ಕೊಳ್ಳುವಂಥದ್ದು. ಅಂದ್ರೆ ನಾವು ಆತ್ಮ ಒಬ್ಬನೇ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅದು ಭಗವಂತನ ಒಂದು ಅಂಶ. ಭಗವಂತನ ಸೇವೆಯಲ್ಲಿಯೇ ಸಿಗುವುದು ಆನಂದ. ಸ್ವಂತ ಸೇವೆಯಲ್ಲಿ ಏನು ಸಹ ಆನಂದ ಸಿಗುವುದಿಲ್ಲ. ಸ್ವಂತಕ್ಕೆ ಅಂತ ಹೇಳಿ ಸೇವೆಯೇ ಇಲ್ಲ. ಆತ್ಮ ಸುಮ್ಮನೆ ಇರಕ್ಕಾಗಲ್ಲ. ಅದಕ್ಕೆ ಹೇಳ್ತಾರೆ, ನಮ್ಮ ಈ ಜೀವನ ಅಂತ ಹೇಳಿದ್ರೆ ಚರಜೀವನ, ಅಂದ್ರೆ ಹೋಗ್ತಾ ಇರ್ತೇವೆ. ಅದು ಯಾಕೆ ನಾವೆಲ್ಲ ಈ ರೀತಿ ಚರಜೀವಿಗಳಾಗಿದ್ದೇವೆ ಅಂತ ಹೇಳಿದ್ರೆ, ಒಂದು ಕಡೆ ನಿಲ್ಲುವುದಿಲ್ಲ. ಮರ ಒಂದು ಕಡೆ ನಿಂತು ಕೂಡ ಅದು ಬಾಗುತ್ತದೆ, ಆ ಕಡೆ ಇರ್ತದೆ, ಹೋಗ್ತದೆ. ಅಂದ್ರೆ ಒಂದು ಜೀವಕ್ಕೆ ಕಾನ್ಶಿಯಸ್ನೆಸ್ ಇದೆ, ಜೀವನ ಇದೆ ಅಂತ ಹೇಳಿದ್ರೆ ಅದು ಒಂದು ಕಡೆ ನಿಂತ್ಕೊಳ್ಳೋದಿಲ್ಲ. ಅದಕ್ಕೆ ಕಾರಣ ಆತ್ಮ ಹೋದ ತಕ್ಷಣ, ಈ ಶರೀರದಿಂದ ಆತ್ಮ ಹೋದ ತಕ್ಷಣ ಆ ದೇಹ ಒಂದೇ ಕಡೆ ಇರ್ತದೆ ಅಂತ ಹೇಳಿದ್ರೆ ಅದಕ್ಕೆ ಮೂವ್ಮೆಂಟ್ ಇರುವುದಿಲ್ಲ. ಮೂವ್ಮೆಂಟ್ ಇದ್ರೆ ಅಲ್ಲಿ ಬೇರೆ ಯಾವುದೋ ಒಂದು ಜೀವಿ ಸೇರಿದೆ ಅಂತ ಅರ್ಥ, ಆತ್ಮ ಸೇರಿದೆ ಅಂತ ಅರ್ಥ. ಈಗ ದೇಹ ತ್ಯಾಗ ಅಂದ್ರೆ ಆತ್ಮವು ದೇಹವನ್ನು ಬಿಟ್ಟ ಮೇಲೆ ದೇಹವು ದಪ್ಪ ಆಗ್ತದೆ ಅಂತ ಹೇಳಿದ್ರೆ ಅಲ್ಲಿ ಇರುವಂತಹ ಕೆಲವು ಜೀವಾಣುಗಳು ಅದನ್ನ ಆ ಪ್ರಕ್ರಿಯೆಯನ್ನ ಶುರು ಮಾಡಿರ್ತದೆ. ಆದ ಕಾರಣ ಜೀವ ಇಲ್ಲದೆ ಎಲ್ಲಿಯೂ ಈ ರೀತಿಯ ಬದಲಾವಣೆಗಳಾಗಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಆತ್ಮಕ್ಕೆ ಬದಲಾವಣೆ ನಿರಂತರ. ಆದ್ರೆ ಆ ಬದಲಾವಣೆ ಏನು ಅಂತ ಹೇಳಿದ್ರೆ ಸೇವೆಯೇ, ಬೇರೆ ಯಾವ ಬದಲಾವಣೆ ಇಲ್ಲ. ಆತ್ಮದಲ್ಲಿ ಬದಲಾವಣೆ ಅಂದ್ರೆ ಆತ್ಮ ದೊಡ್ಡದಾಗುದು, ಆತ್ಮ ಚಿಕ್ಕದಾಗುದು, ಆತ್ಮಕ್ಕೆ ಬೇರೆ ಬೇರೆ ವಿಚಾರಗಳು ಸಿಗುದು, ಅದೆಲ್ಲ ಇಲ್ಲ. ಆತ್ಮ ಯಾವತ್ತು ಸತ್ ಚಿತ್ ಆನಂದ, ಅದರ ಸಂಪೂರ್ಣ ಅನುಭೂತಿ ಯಾವುದು ಅಂತ ಹೇಳಿದ್ರೆ ಆತ್ಮದ ಲಕ್ಷಣ
ಸತ್ ಚಿತ್ ಆನಂದ ಅದರ ಸಂಪೂರ್ಣ ಆಗುವುದು ಯಾವಾಗ ಅಂದ್ರೆ ಭಗವಂತನ ಸೇವೆಯಲ್ಲಿ. ಇಲ್ಲಾಂದ್ರೆ ಈ ಸಂಪೂರ್ಣ ಅನುಭೂತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾವ ಅನುಭೂತಿ? ಆನಂದದ ಅನುಭೂತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸತ್ ಸತ್ ಅನುಭೂತಿ ಬ್ರಹ್ಮನ್ನಲ್ಲಿ ಆಗತ್ತೆ. ಬ್ರಹ್ಮನ್ ಅಂತಂದ್ರೆ ನಾವು ಭಗವಂತನ ಒಂದು ಪ್ರಕಾಶಕ್ಕೆ ಆಸಕ್ತರಾಗಿ ಪ್ರಕಾಶದ ಬಗ್ಗೆ ಚಿಂತನೆಯನ್ನು ಮಾಡ್ತಾ ಭಗವಂತನ ಹೊರ ದೇಹದ ಒಂದು ಪ್ರಕಾಶಕ್ಕೆ ನಾವು ಹೋಗಿ ಅಂಟಿಕೊಳ್ಳುವಂತಹ ಒಂದು ವಿಚಾರ ಬ್ರಹ್ಮನ್ ಅಂತ ಹೇಳ್ತಾರೆ. ಬ್ರಹ್ಮನ್ ಅಥವಾ ಬ್ರಹ್ಮ ರಿಯಲೈಸೇಷನ್. ಎರಡನೇದು ಪರಮಾತ್ಮ ಚಿತ್ ಹೇಳ್ತಾರೆ. ಅದು ಚಿತ್ ಅಂತ. ಸತ್ ಚಿತ್ ಅಂದ್ರೆ ಚಿನ್ಮಯ ಅಥವಾ ಅಥವಾ ಜ್ಞಾನ. ಈ ಪರಮಾತ್ಮನ ಬಗ್ಗೆ ಯಾರು ಥಿಂಕ್ ಮಾಡ್ತಾರೆ ಅವರು ಜ್ಞಾನ ರೂಪದಲ್ಲಿ ಪರಮಾತ್ಮನ ಬಗ್ಗೆ ಯೋಚನೆ ಮಾಡ್ತಾರೆ. ಆದರೆ ಭಕ್ತರು ಲಾಸ್ಟ್ ಅದು ಭಗವಂತನ ರಿಯಲೈಸೇಷನ್. ಆ ಭಗವಂತನ ರಿಯಲೈಸೇಷನ್ ಅಲ್ಲಿ ಸಂಪೂರ್ಣವಾಗಿ ಇದೆರಡು ಅಡಕವಾಗಿದೆ. ಯಾವುದು? ಬ್ರಹ್ಮನ್ ಮತ್ತು ಪರಮಾತ್ಮ ಅಡಕವಾಗಿದೆ. ಆದ ಕಾರಣ ಭಕ್ತರು ಯಾವತ್ತು ಆನಂದವನ್ನು ಪಡೀಲಿಕ್ಕೆ ಭಗವಂತನ ಸೇವೆಯಲ್ಲಿ ಆನಂದ ಪಡೆಯುವುದಂದ್ರೆ ಅವರಿಗೆ ಸತ್ತಿರತ್ತೆ, ಚಿತ್ತಿರತ್ತೆ. ಅಂದ್ರೆ ಬ್ರಹ್ಮನ್ ಆಮೇಲೆ ಪರಮಾತ್ಮ ರಿಯಲೈಸೇಷನ್ ನ್ಯಾಚುರಲಿ ಆಗತ್ತೆ. ಅದಕ್ಕೇನು ಹಾತೊರಿಬೇಕಾಗಿ ಇಲ್ಲ. ಆದ ಕಾರಣ ನಾವು ಇದರಲ್ಲಿ ಏನು ಅರ್ಥ ಮಾಡಬೇಕು ಹೇಳು ಅಂದ್ರೆ ಆತ್ಮನಿಯೇವ ಆತ್ಮನ ತುಷ್ಟ. ಇಲ್ಲಿ ಅಂದ್ರೆ ತುಷ್ಟ ಅಂತ ಹೇಳಿದ್ರೆ ಸಂತೋಷ ಅಂದ್ರೆ ಆನಂದ. ಈ ಆನಂದ ಯಾವಾಗ ಆಗುದು ಅಂತ ಹೇಳಿದ್ರೆ ಭಗವಂತನ ದಾಸನಾಗಿ ಸೇವೆ ಮಾಡುವಾಗ ಮಾತ್ರ ಆನಂದ ಆಗೋದು. ಇಲ್ಲರ ಸಾಧ್ಯವೇ ಇಲ್ಲ ಈ ಆನಂದ ಸಿಗಲಿಕ್ಕೆ. ಮಿಕ್ಕ ಎಲ್ಲ ಆನಂದವು ಕ್ಷಣಿಕ. ಇವೊಂದೇನೋ ತಿಂದಿದ್ದೇವಿ, ಮರುಕ್ಷಣ ನಮಗೆ ಅಯ್ಯೋ ತಿಂದು ಜಾಸ್ತಿ ಆಯ್ತು ಅಂತ ಹೇಳಿ ದುಃಖ. ಈ ರೀತಿಯಲ್ಲಿ ಆನಂದವಾಗಿ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಂದ್ರೆ ನಿರಂತರವಾಗಿ ಆನಂದವಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಆತ್ಮದ ಲಕ್ಷಣ ಆದ್ರೂ ಕೂಡ ಈ ದೇಹದೊಟ್ಟಿಗೆ ಸಂಬಂಧ ಇದ್ದ ಕಾರಣ ಅದಕ್ಕೆ ನಿರಂತರವಾಗಿ ಆನಂದ ಸಿಗ್ತಾ ಇಲ್ಲ. ಯಾಕೆಂದ್ರೆ ಅದು ಮಾಯೊಟ್ಟಿಗೆ ಸಂಪರ್ಕದಲ್ಲಿದೆ. ಅದರಿಂದ ಹೊರಗೆ ಬರುವುದು ಹೇಗೆ ಅಂತ ಹೇಳಿದ್ರೆ ಪುನಃ ಭಗವಂತನ ಜೊತೆ ನಾವು ಸಂಪರ್ಕವನ್ನ ಏರ್ಪಡಿಸುವುದು. ಅದಕ್ಕೆ ಇದೆಲ್ಲ ಶ್ರೀಲ ಪ್ರಭುಪಾದರು ಪ್ಲಾನ್ ಮಾಡಿದ್ದಾರೆ. ಶ್ರೀಲ ಪ್ರಭುಪಾದರು ಪ್ಲಾನ್ ಮಾಡಿ ನಮಗೆ ಬೆಳಿಗ್ಗಿಂದ ರಾತ್ರಿವರೆಗೆ ಏನೆಲ್ಲ ಮಾಡಬೇಕು ಅಂತ ಹೇಳಿ ಒಂದು ರುಟೀನ್ ಕೊಟ್ಟಿದ್ದಾರೆ. ಬೆಳಿಗ್ಗೆ ಎದ್ದ ತಕ್ಷಣ ಕೈಕಾಲು ಮುಖ ತೊಳೆದು, ಇಲ್ಲಾಂದ್ರೆ ಬಹಿರ್ದೆಶೆಗೆ ಹೋದ್ಮೇಲೆ ಸ್ನಾನ ಮಾಡಿ ಏನೇ ಇರಲಿ. ಆಮೇಲೆ ಎದ್ದ ಕೂಡಲೇ ಸ್ನಾನ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ, ಮಂಗಳಾಚರಣೆ ಹೇಳೋದು. ಚಿಕ್ಕದು ಇದೆ, ದೊಡ್ಡದು ಇದೆ. ಚಿಕ್ಕದಾದ್ರೆ ಚಿಕ್ಕದು, ದೊಡ್ಡದಾದ್ರೆ ದೊಡ್ಡದು. ಮಂಗಳಾಚರಣೆ ಹೇಳುದು. ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಸ ಅಲ್ಲಿಂದವರೆಗೆ. ಆಮೇಲೆ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಅದರಲ್ಲಿ ಗುರುವಿನ ಪ್ರಣಾಮ ಎಲ್ಲ ಬರ್ತದೆ, ಶ್ರೀಲ ಪ್ರಭುಪಾದರ ಪ್ರಣಾಮ ಎಲ್ಲ ಬರ್ತದೆ. ಫಸ್ಟಿಗೆ ನಮ್ಮ ಜೀವನದಲ್ಲಿ ಅವರನ್ನೇ ಯೋಚನೆ ಮಾಡುದು, ಗುರುಗಳನ್ನ, ಆಮೇಲೆ ವೈಷ್ಣವರನ್ನೆಲ್ಲ ಯೋಚನೆ ಮಾಡಿ, ಆಮೇಲೆ ನಾವು ನಮಗೆ ಬಹಿರ್ದೇಶ ಹೋಗ್ಬೇಕು ಅಂತ ಹೇಳಿದ್ರೆ ಹೋದ್ರೆ ಸ್ನಾನ ಆಗ್ಲೇಬೇಕು. ಇಲ್ಲ ಅಂತ ಹೇಳಿದ್ರೆ ಕೈಕಾಲ ಮುಖ ತೊಳೆದು, ಯಾಕಂದ್ರೆ ಎಲ್ರಿಗೂ ಕೂಡಲೇ ಬಹಿರ್ದೇಶಕ್ಕೆ ಹೋಗ್ಲಿಕ್ಕೆ ಆಗತ್ತೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಕೈಕಾಲ ಮುಖ ಎಲ್ಲ ತೊಳೆದು ಶುಭ್ರವಾಗಿ, ಶುಭ್ರ ಅಂದ್ರೆ ಸ್ನಾನ ಮಾಡಿದ್ರೆ ಮಾತ್ರ ಶುಭ್ರ ಅಲ್ಲ, ಈ ರೀತಿಯಲ್ಲಿ ಕೂಡ ಜಪ ಮಾಡಬಹುದು, ಏನು ತಪ್ಪಿಲ್ಲ. ಮನಸ್ಸಿನಲ್ಲಿ ಅನ್ಕೋಬೇಕು, ದೇವರೇ ಕೃಷ್ಣ, ನನಗೆ ಕೂಡಲೇ ಬಹಿರ್ದೇಶ ಆಗ್ತಾ ಇಲ್ಲ, ಆದ ಕಾರಣ ನಂಗೆ ಸ್ನಾನ ಮಾಡಿಯೇ ಜಪ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಕ್ಷಮಿಸ್ಬೇಕು. ಆದ್ರೆ ನಾನು ಅದಕ್ಕೋಸ್ಕರ ಸುಮ್ಮನೆ ಜಪ ಮಾಡದೆ ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ ಅಲ್ಲ ಭಗವಂತ, ನಾನು ಈಗಲೇ ಜಪ ಮಾಡ್ತೇನೆ ಅಂತ ಹೇಳಿ ಕೂತ್ಕೊಂಡು ಜಪ ಮಾಡುವುದು. ಆಮೇಲೆ ಬಹಿರ್ದೇಶ ಹೋಗುವವರು ಖಂಡಿತ ಸ್ನಾನ ಮಾಡಿ ಕೂತ್ಕೊಳ್ಬಹುದು. ಇಲ್ಲದವರು ಯಾವಾಗ ಮನಸ್ಸಿನಲ್ಲಿ ಬಹಿರ್ದೇಶಕ್ಕೆ ಬರ್ತದೆ ಆಗ ಹೋಗಿ ಆಮೇಲೆ ಸ್ನಾನ ಮಾಡಿ ಬಂದು ಪುನಃ ಜಪಕ್ಕೆ ಕೂತ್ಕೊಂಡು ಜಪವನ್ನ ಕಂಪ್ಲೀಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡೋದು. ಇಲ್ಲ ನಮಗೇನಾದ್ರೂ ಕೆಲಸ ಇದೆ, ಅಡಿಗೆ ಮಾಡ್ಲಿಕ್ಕಿದೆ, ಏನೋ ಇದ್ರೆ ಅದಕ್ಕೆ ಹೋಗುದು. ಅದು ಕೇಳುವಾಗ, ಅಡಿಗೆ ಮಾಡುವಾಗ ಯಾವುದಾದ್ರೂ ಶ್ರೀಲ ಪ್ರಭುಪಾದರ ಪ್ರವಚನವನ್ನು ಕೇಳಲಿಕ್ಕೆ ಪ್ರಯತ್ನ ಪಡೋದು. ಈ ರೀತಿಯಲ್ಲಿ ನಮ್ಮ ಇಡೀ ಜೀವನದಲ್ಲಿ ಸ್ವಲ್ಪ 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 ಭಗವಂತನ ಭಕ್ತರ ಸಂಘವನ್ನು ಮಾಡ್ತಾ ಇರುವುದು. ಆಗ ಏನಾಗ್ತದೆ ಅಂತ ಹೇಳಿದ್ರೆ ಆತ್ಮನಿಯೇವ ಆತ್ಮನ ತುಷ್ಟ ಅಂತ ಹೇಳುವ ಸ್ಥಿತಿಗೆ ನಾವು ನಿಧಾನಕ್ಕೆ ತಲುಪ್ತೇವೆ. ತುಷ್ಟ ಅಂದ್ರೆ ಸಂತುಷ್ಟಿ ಸಿಗ್ತದೆ. ಫಸ್ಟಿಗೆ ಸಿಗುವುದಿಲ್ಲ. ಯಾಕಂದ್ರೆ ಫಸ್ಟಿಗೆ ಯಾರಿಗಾದ್ರೂ ಈ ಜಾಂಡೀಸ್ ರೋಗ ಇದ್ರೆ ಪ್ರಭುಪಾದರು ಹೇಳ್ತಾರೆ, ಅವರಿಗೆ ಕಬ್ಬಿನ ಹಾಲು ಕಹಿ ಅಂತ ಅನ್ನಿಸ್ತದೆ. ನಮಗೆಲ್ಲ ಒಂದು ರೋಗ ಇದೆ, ಅದು ಭವರೋಗ. ಇನ್ನೂ ನನಗೆ ಸುಖ ಪಡಬೇಕು ಅಂತ ಹೇಳಿ, ನನ್ನ ಇಂದ್ರಿಯಕ್ಕೆ ಸುಖ ಆಗ್ಬೇಕು, ನಂದೇ ಎಲ್ಲ ನಾನೇ ಇಲ್ಲ ಅಂತ ಹೇಳೋ ಒಂದು ದೊಡ್ಡ ಮಹಾರೋಗ ಇದೆ. ಆದ ಕಾರಣ ಈಗ ಭಗವಂತ ಒಳಗೆ ಎಂಟ್ರ್ ಮಾಡುವಾಗ ನಮಗೆ ಅದು ಏನ್ ಹೇಳ್ತೇವೆ, ರಿಯಾಕ್ಷನ್ ಆಗ್ತದೆ. ಅದು ನಮಗೆ ಅದು ನಾವು ರೆಬೆಲಿಯಸ್ ಆಗ್ತೇವೆ. ರೆಬೆಲಿಯಸ್ ಅಂದ್ರೆ ನಮಗೆ ಬೇಡ ಅಂತ ಹೇಳುವಂತ ಒಂದು ಮನಸ್ಥಿತಿ ಬರ್ತದೆ. ಮನಸ್ಸು ರೆಬೆಲಿಯಸ್ ಆಗ್ತದೆ. ಯಾಕಂದ್ರೆ ಮನಸ್ಸಿಗೆ ಸರೆಂಡರ್ ಆಗುದೇ ಇಷ್ಟ ಇಲ್ಲ. ಮನಸ್ಸಿಗೆ ಇನ್ನೊಬ್ಬನ ದಾಸನಾಗ್ಲಿಕ್ಕೆ ಇಷ್ಟ ಇಲ್ಲ. ಮನಸ್ಸು ಕಿಂಗ್,
ಮನಸ್ಸೇ ರಾಜ, ನಾನೇ ರಾಜ ಅಂತ ಹೇಳುವಂತಹ ಮನಸ್ಸು. ಯಾರೇ ಇರಲಿ, ಎಂಥ ವ್ಯಕ್ತಿ ಇರಲಿ, ಅವನ ಹೃದಯದಲ್ಲಿರ್ತದೆ ನಾನೇ ಗ್ರೇಟ್ ಅಂತ. ಸಹಜವಾಗಿ ನಾನೇ ಗ್ರೇಟ್. ಏಕೆಂದ್ರೆ ಯಾರಾದ್ರೂ ಏನಾದ್ರೂ ಹೇಳಿದ್ರೆ ಕೂಡಲೇ ಅಯ್ಯೋ ನನಗೆ ಹೇಳ್ತೀಯಲ್ಲ ನೀನು ಯಾರು ದೊಡ್ಡ ವ್ಯಕ್ತಿಯಾ ಅಂತ ಹೇಳ್ತೇವೆ ನಾವು. ಯಾಕೆ ಇದು ಅಂತ ಹೇಳಿದ್ರೆ, ಈ ಭೌತಿಕ ಪ್ರಪಂಚದಲ್ಲಿ ಈ ಮನಸ್ಸೇ ರಾಜ. ಈ ರಾಜನನ್ನು ನಿಗ್ರಹ ಮಾಡೋದಷ್ಟು ಸುಲಭವಲ್ಲ. ಆದ ಕಾರಣ ನಿಧಾನವಾಗಿ ಇದನ್ನ ಮಾಡಬೇಕು. ಈ ನಿಧಾನವಾಗಿ ಮಾಡುವಾಗ ಏನಾಗ್ತದೆ ಅಂತ ಹೇಳಿದ್ರೆ ಮನಸ್ಸಿಗೆ ಗೊತ್ತಾಗುದಿಲ್ಲ. ಈಗ ಕೆಲವು ಡಾಕ್ಟರ್ಗಳು ಇಂಜೆಕ್ಷನ್ ಕೊಡ್ತಾರೆ, ಗೊತ್ತೇ ಆಗುದಿಲ್ಲ ಇಂಜೆಕ್ಷನ್. ಯಾಕೆಂತ ಹೇಳಿದ್ರೆ ಅವರು ವಶೀಕರಣ ಮಾಡ್ತಾರೆ ಮನಸ್ಸಲ್ಲಿ. ವಶೀಕರಣ ಅಂದ್ರೆ ಒಳ್ಳೆ ರೀತಿಯಲ್ಲಿ ಮಾತನಾಡೋದು, ಒಳ್ಳೆ ರೀತಿಯಲ್ಲಿ ಏನೋ ವಿಚಾರವನ್ನು ಹೇಳೋದು, ಅವರನ್ನು ಮರೆಯುವಂತೆ ಮಾಡೋದು, ಆಮೇಲೆ ಕೊನೆಗೆ ಇಂಜೆಕ್ಷನ್ ಕೊಟ್ಟಿರ್ತಾರೆ, ಗೊತ್ತೇ ಆಗುದಿಲ್ಲ ಇಂಜೆಕ್ಷನ್ ಕೊಟ್ಟಿದ್ದಾರೆ ಅಂತ. ಆ ಡಾಕ್ಟರ್ ಎಲ್ಲರಿಗೂ ಇಷ್ಟ ಆಗ್ತಾರೆ. ಅದೇ ರೀತಿ ಮನಸ್ಸನ್ನ ನಾವು ಭಗವಂತನ ಕಡೆ ಎಳೆಯುವುದು ಇದೇ ರೀತಿ ಆಗ್ಬೇಕು. ಮನಸ್ಸಿಗೆ ಗೊತ್ತೇ ಆಗ್ಬಾರ್ದು ಏನ್ ಕೊಡ್ತಾ ಇದ್ದೇವೆ. ಅಂದ್ರೆ ಸಂಘ ಮಾಡ್ತಾ ಇರ್ಬೇಕು. ಯಾರ್ದು? ಭಕ್ತರ ಸಂಘ. ಭಕ್ತರ ಸಂಘ ಸಿಂಪಲ್ ಅದು. ಎಲ್ಲೆಲ್ಲಿ ನಮಗೆ ಭಕ್ತರ ಸಂಘ ಮಾಡ್ಲಿಕ್ಕೆ ಅವಕಾಶ ಸಿಕ್ಕಿದೆ ಅಲ್ಲಿ ಹೋಗುದು, ಅವರೊಟ್ಟಿಗೆ ಸೇರುದು. ನಮ್ಮ ಜೀವನ ಸೇಮ್ ಇರ್ತಾ ಇರ್ತದೆ ಸ್ವಲ್ಪ ಸಮಯ, ಆಮೇಲೆ ನಿಧಾನಕ್ಕೆ ಆ ಸಂಘದಿಂದ ನಿಧಾನಕ್ಕೆ ಚೇಂಜಸ್ ಆಗ್ತಾ ಹೋಗ್ತದೆ, ಗೊತ್ತೇ ಆಗೋದಿಲ್ಲ ನಮಗೆ. ಆ ರೀತಿಯಲ್ಲಿ ಈಗ ನಾವೀಗ ಒಂದು ತಿಂಗಳಿಂದ ಈಗೆಲ್ಲ ಡಿಸ್ಕಷನ್ ಮಾಡ್ತಾ ಇದ್ದೇವೆ. ನಮ್ಮ ಜೀವನದಲ್ಲಿ ಸ್ವಲ್ಪ ಚೇಂಜಸ್ ಆಗಿರ್ತದೆ, ನಮ್ಗೆ ಗೊತ್ತೇ ಇರುವುದಿಲ್ಲ ಚೇಂಜಸ್ ಆಗಿದೆ ಅಂತ. ಅಲ್ಲಿ ನಡೀತಾ ಹೋಗುವಾಗ ಏನೋ ಕಾಣ್ತಾ ಇದೆ, ಇಲ್ಲ ಪರವಾಗಿಲ್ಲ, ನನಗೆ ಅದು ಅಗತ್ಯ ಇಲ್ಲ ಅಂತ ಹೇಳಿ ಮುಂದೆ ಹೋಗಿರ್ಬಹುದು ನಾವು. ಆದ್ರೆ ನಾವು ಅದನ್ನು ಇದಷ್ಟು ರಿಲೇಟ್ ಮಾಡುವುದಿಲ್ಲ. ಈ ರೀತಿಯಲ್ಲಿ ಬದಲಾವಣೆಗಳಾಗ್ತಾ ಇರ್ತದೆ. ಇದೇ ಆನಂದ. ಈ ಆನಂದಕ್ಕೆ ನಿಧಾನವಾಗಿ ನಾವು ಹೋಗಿ ನಿಜವಾದ ಆನಂದವನ್ನ, ಸುಖವನ್ನ ಅನುಭವಿಸ್ಲಿಕ್ಕೆ ಪ್ರಯತ್ನ ಪಡ್ತೇವೆ. ಅದೇ ನಿಜವಾದ ಸುಖ. ಯಾವ ಸುಖ? ಭಗವಂತನ ಸೇವೆ ಮಾಡುವುದು. ಈಗ ಎರಡನೆಯ ಪ್ರಶ್ನೆ, ಆ ಎರಡನೆಯ ಪ್ರಶ್ನೆಗೆ ಉತ್ತರ ಏನು ಅಂತ ತಿಳ್ಕೊಳ್ಳೋಣ. ಎರಡನೇ ಪ್ರಶ್ನೆ ಏನು? ಇಲ್ಲಿದೆ. ಪ್ರಭಾಷೇತ ಅಂತ. ಸ್ಥಿತದೀಹಿ ಭಕ್ತ ಯಾವ ರೀತಿಯಲ್ಲಿ ಮಾತನಾಡ್ತಾನೆ ಅಂತ ಹೇಳಿ, ಸ್ಪೀಚ್. ಎರಡನೇ ಪ್ರಶ್ನೆಗೆ 2 ಶ್ಲೋಕದಲ್ಲಿ ಭಗವಂತ ಉತ್ತರ ಕೊಡ್ತಾರೆ. 56ನೇದ್ದು ಮತ್ತು 57ನೇ ಶ್ಲೋಕ. ದುಃಖೇಶು ಅನುದ್ವಿಗ್ನಮನಾಃ ಸುಖೇಶು ವಿಗತ ಸ್ಪೃಹಃ ವೀತರಾಗ ಭಯ ಕ್ರೋಧ ಸ್ಥಿತಧೀರ್ ಮುನಿರುಚ್ಯತೆ. ಇದೇ ಇಂಪಾರ್ಟೆಂಟು. ಯಾವ ರೀತಿಯಲ್ಲಿ ಅವನು ಬಾಯಿ ತೆಗೆದ್ರೆ ಏನಾಗ್ತದೆ ಅಂತ ಹೇಳಿ. ಬಾಯಿ ತೆಗೆದ್ರೆ ಬಾಯಿಯಲ್ಲಿ ದುರ್ನಾಥ ವಾಸನೆ ಬರ್ತದ, ಅಲ್ಲ ಏನೋ ಕೆಟ್ಟದಾಗಿ ಸ್ವರದ ಮುಖಾಂತರ ವಾಸನೆ ಬರ್ತದೆ. ಅಂದ್ರೆ ಅದು ವಾಸನೆ. ಇದು ವಾಸನೆ ಅಂತ ಹೇಳುವ ವಾಸನಗಳು ಅಂತ ಕೇಳಿರ್ತೀರಿ ನೀವು. ಇದು ಎರಡು ಒಂದೇ. ಅಂದ್ರೆ ಸೂಕ್ಷ್ಮವಾಗಿ ಮಾತನಾಡೋದು ಎಲ್ಲ ವಾಸನಕ್ಕೆ ಹೋಗ್ತದೆ. ಅದು ಒಳ್ಳೆ ಸುಗಂಧ ಇದೆಯಾ, ದುರ್ಗಂಧ ಇದೆಯಾ, ಯಾವ ರೀತಿ ಇದೆ ಈ ಭಕ್ತನದ್ದು, ಅಥವಾ ಅವನ ಭಕ್ತ ಹೌದಾ ಅಲ್ವಾ ಅಂತ ಗೊತ್ತಾಗ್ತದೆ ಅವನು ಮಾತು ತೆಗೆಯುವಾಗ. ಬಾಯಿ ತೆಗೆದ ತಕ್ಷಣ ಅವನು ನಿಜವಾಗಿ ಭಕ್ತನ ಅಲ್ಲ ಅಭಕ್ತನ ಅಂತ ಗೊತ್ತಾಗ್ತದೆ. ದುಃಖೇಶು ಅನುದ್ವಿಗ್ನಮನಾಃ ಸುಖೇಶು ವಿಗತ ಸ್ಪೃಹ ವೀತರಾಗ ಭಯ ಕ್ರೋಧ ಸ್ಥಿತಧೀರ್ ಮುನಿರುಚ್ಯತೆ. ದುಃಖೇಶು ಅನುದ್ವಿಗ್ನಮನಾಃ. ಉದ್ವಿಗ್ನಮನಾಃ ಅಂತ ಹೇಳಿದ್ರೆ ತೊಂದರೆಗೆ ಒಳಪಡುವುದು. ಅಂದ್ರೆ ದುಃಖ ಮತ್ತು ಸುಖಕ್ಕೆ ದುಃಖ ಬರುವಾಗ ತುಂಬಾ ಬೇಸರ ಆಗುವಂಥದ್ದು, ಉದ್ವಿಗ್ನತೆ ಅಂತ ಹೇಳಿ ಬೇಸರ ಆಗುದು. ಅಯ್ಯೋ ಕೃಷ್ಣ ಅಂತ ಹೇಳಿ, ಅಯ್ಯೋ ನನಗೇ ಯಾಕಪ್ಪ ಈ ಕಷ್ಟ ಕೊಡ್ತಿದ್ಯಾ, ನಿಂಗೆ ಬೇರೆ ಯಾರು ಸಿಗ್ಲಿಲ್ವಾ? ದೇವರಿಗೆ ಹೇಳುದು, ನೀನೇ ಕಷ್ಟ ಕೊಡ್ತಾ ಇದ್ದೀನಿ, ನನಗೆ ನಾನು ಏನು ಮಾಡ್ಲಿಲ್ಲ ಅಂತ ಹೇಳಿದ್ರು ನನಗೇ ಕಷ್ಟ ಕೊಡ್ತಿದ್ದಿ. ಈ ರೀತಿಯಲ್ಲಿ ದುಃಖ. ದುಃಖೇಶು ಅನುದ್ವಿಗ್ನ ಮನಾಹ ಅಂದ್ರೆ ಅವ ಭಕ್ತ ಅಲ್ಲ ಅಂತ ಅರ್ಥ. ನಾವು ಯಾರು ಕೃಷ್ಣ ನೀನೇ ಕಷ್ಟ ಕೊಡ್ತಿದ್ದಿ, ಅಯ್ಯೋ ಕೃಷ್ಣ ಕಷ್ಟ ಕೊಡ್ತಿದ್ಯಲ್ಲ ಅಂತ ಹೇಳೋದು ನಿಜವಾಗಿ ಭಕ್ತ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ನಮಗೆಲ್ಲ ಬರುವುದು ತೊಂದರೆಗಳು ಎಲ್ಲ ಬರುವುದು ನಮ್ಮದೇ ಕರ್ಮದಿಂದ. ಭಗವಂತ ಕೊಡ್ತಲ್ಲ, ನಾವು ಮಾಡಿದಂತಹ ಕರ್ಮಕ್ಕೆ ಅನುಸಾರವಾಗಿ ನಮಗೆ ಸುಖ ದುಃಖ ಸಿಗುವಂಥದ್ದು. ಆದ ಕಾರಣ ದುಃಖೇಶು ಅನುದ್ವಿಗ್ನಮನಾಹ. ಆಮೇಲೆ ಸುಖೇಶು ವಿಗತ ಸ್ಪೃಹ. ಆಮೇಲೆ ಸುಖ ಬರುವಾಗ ಆಹಾ ಬೆಲೂನು, ಮೊನ್ನೆ ಹೇಳಿದ ಹಾಗೆ ದೊಡ್ಡ ಫುಟ್ಬಾಲ್ನಲ್ಲಿ ಗಾಳಿ ತುಂಬಿನ ಹಾಗೆ, ಅಯ್ಯೋ ನನಗೇ ಲಾಟ್ರಿ ಸಿಕ್ಕಿತಪ್ಪ, ನಾನೇ ಗ್ರೇಟು, ನಂದೇ ಕಾರು ದೊಡ್ಡದು, ನನ್ನದೇ ಜೇಬು ದೊಡ್ಡದು,
ನನ್ನ ತಮ್ಮನಲ್ಲಿ ಏನಿಲ್ಲ, ಅಣ್ಣನಲ್ಲಿ ಏನಿಲ್ಲ, ನಾನೇ ಗ್ರೇಟು, ನಂದೇ ಪ್ರಾಪರ್ಟಿ, ನಂದೇ ಇದು, ನನಗೆ ಎಷ್ಟು ಬೇಕೋ ಅಷ್ಟಿದೆ, ಆಹಾ ಸುಖವೇ ಸುಖ. ಅದು ಯಾಕೆ ಸುಖ ಅಂತ ಹೇಳಿದ್ರೆ ಬೇರೆಯವರಿಗೆ ಸುಖವಿಲ್ಲ ಅಂತ ಹೇಳುವುದೇ ಖುಷಿ. ಎಲ್ರಿಗೂ ಸೇಮ್ ಇದ್ರೆ ಏನು ಖುಷಿ, ನನಗೆ ಇದೆ ಬೇರೆಯವರ ಹತ್ರ ಇಲ್ಲ ಅಂತ ಹೇಳುವ ಒಂದು ಸುಖ. ಸುಖೇಶು ವಿಗತ ಸ್ಪೃಹ. ಆದ್ರೆ ಭಕ್ತ ಯಾವತ್ತೂ ಹಾಗೆ ಇಲ್ಲ. ಭಕ್ತ ಏನ್ ಮಾಡ್ತಾನೆ, ಎಲ್ಲಿ ಸುಖ ಇದೆ, ಅವನಿಗೆ ಹೇಗೆ ಭಗವಂತನ ಕೃಪೆಯಿಂದ ಸಿಕ್ಕಿದೆ ಅದನ್ನ ಭಗವಂತನ ಸೇವೆಗೆ ತೊಡಗಿಸ್ತಾನೆ. ದುಃಖಕ್ಕೂ ಸುಖಕ್ಕೂ ಅವನು ಎರಡಕ್ಕೂ ಅವನು ಬಾಧೆಗೆ ಒಳಪಡುವುದಿಲ್ಲ. ವೀತರಾಗ ವೀತ ಭಯ ವೀತ ಕ್ರೋಧ. ಆಮೇಲೆ ರಾಗ ಭಯ ಕ್ರೋಧವನ್ನ ಗೆದ್ದವನಾಗಿರ್ತಾನವ, ಗೆದ್ದವನಾಗಿರ್ತಾನೆ. ಅಂದ್ರೆ ರಾಗ ರಾಗ ಅಂತ ಹೇಳಿದ್ರೆ ಆಸೆ ಆಕಾಂಕ್ಷೆಗಳು, ಅಂದ್ರೆ ಅಟ್ಯಾಚ್ಮೆಂಟ್. ನಮಗೆ ಯಾವಾಗ ನಮಗೆ ಭೌತಿಕ ವಿಚಾರದ ಜೊತೆ ಅಟ್ಯಾಚ್ಮೆಂಟ್ ಇರ್ತದೆ, ಆಗ ನಮಗೆ ಭಗವಂತನ ಬಗ್ಗೆ ಜ್ಞಾನ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಕುಂತಿ ಮಹಾರಾಣಿ ಹೇಳ್ತಾರೆ, ಯಾವತ್ತೂ ನನಗೆ ಈ ರೀತಿ ಅಟ್ಯಾಚ್ಮೆಂಟ್ ಬೇಡ, ನನ್ನ ಸಂಬಂಧಿ ನನ್ನ ಮಕ್ಕಳ ಜೊತೆ ನನಗೆ ಅಟ್ಯಾಚ್ಮೆಂಟ್ ಬೇಡ, ನನಗೆ ಅಟ್ಯಾಚ್ಮೆಂಟ್ ಬೇಡ ಅಂತ ಹೇಳಿ ಕುಂತಿ ಮಹಾರಾಣಿ ಭಗವಂತನಲ್ಲಿ ಕೇಳ್ತಾರೆ. ನನ್ನ ಮಗ ಅರ್ಜುನನಲ್ಲೂ ಬೇಡ, ಧರ್ಮರಾಯನಲ್ಲೂ ಬೇಡ, ಯಾರಲ್ಲೂ ಬೇಡ, ನನಗೆ ಭಗವಂತ ನೀನು ಮಾತ್ರ ಸಾಕು ಅಂತ ಹೇಳಿ ಕುಂತಿ ಮಹಾರಾಣಿ ಕೇಳ್ತಾರೆ ಲಾಸ್ಟಿಗೆ. ಶ್ರೀಮದ್ ಭಾಗವತದಲ್ಲಿದೆ. ಆದ ಕಾರಣ ವೀತರಾಗ ಅಟ್ಯಾಚ್ಮೆಂಟ್ ಬೇಡ, ವೀತ ಭಯ ಭಯ ಕೂಡ, ಭಯವನ್ನು ಕೂಡ ಗೆದ್ದಿರ್ತಾನೆ. ಆಮೇಲೆ ವೀತ ಕ್ರೋಧ, ಆಮೇಲೆ ಕ್ರೋಧವನ್ನು ಕೂಡ, ಕೋಪಗೊಳ್ಳುವುದನ್ನು ಕೂಡ ಗೆದ್ದಿರ್ತಾನೆ. ಇದು ಯಾವುದರನ್ನು ಅವನಿಗೆ ಡಿಸ್ಟರ್ಬ್ ಆಗೋದಿಲ್ಲ. ರಾಗ ಭಯ ಕ್ರೋಧ, ಅಟ್ಯಾಚ್ಮೆಂಟ್ ಡಿಸ್ಟರ್ಬ್ ಆಗುದಿಲ್ಲ. ಆಮೇಲೆ ಎಲ್ಲಿಯೋ ಒಂದು ಭಯದ ವಾತಾವರಣ ಕೂಡ ಡಿಸ್ಟರ್ಬ್ ಆಗುದಿಲ್ಲ. ಇಲ್ಲಿ ಶ್ರೀಲ ಪ್ರಭುಪಾದರು ಕೋಲ್ಕತ್ತಾದಲ್ಲಿ ಇರುವಾಗ, ಆಗ ಭಾರತ ಪಾಕಿಸ್ತಾನ ಯುದ್ಧ ಆಗ್ತಿತ್ತಂತೆ. ಅಲ್ಲ, ವರ್ಲ್ಡ್ ವಾರ್ ಅಂತ ಅನಿಸ್ತದೆ, ವರ್ಲ್ಡ್ ವಾರ್ ಏನೇ ಇರಲಿ. ಆಗ ಬಾಂಬ್ ಬೀಳ್ತಾ ಇತ್ತು, ಆದ್ರೆ ಇವರು ಮಾತ್ರ ಆರಾಮದಲ್ಲಿ ಜಪ ಅಥವಾ ಏನೇ ಕಾರ್ಯಗಳನ್ನು ಏನು ಚಿಂತೆ ಇಲ್ಲದೆ ಮಾಡಿದ್ದಾರೆ. ಯಾಕೆಂತಂದ್ರೆ ಅವರಿಗೆ ಭಯವೇ ಇಲ್ಲ. ನನ್ನ ತಲೆ ಮೇಲೆ ಬಂದು ಬಾಂಬ್ ಬೀಳ್ಬೇಕು ಅಂತ ಇದ್ರೆ ಏನ್ ಮಾಡ್ಲಿಕ್ಕೆ ಸಾಧ್ಯ, ನಾನು ಭಯಪಟ್ಟು ಏನ್ ಮಾಡುವಂಥದ್ದು, ಈ ರೀತಿಯಲ್ಲಿ ಭಯ. ಆಮೇಲೆ ಕ್ರೋಧವನ್ನ ಹತೋಟಿಯಲ್ಲಿ, ಎಲ್ಲೆಲ್ಲಿ ಬೇಕು ಕ್ರೋಧ. ಯಾಕಂದ್ರೆ ಯಾರು ಭಕ್ತರ ವಿರುದ್ಧ ಹೋಗ್ತಾರೆ ಅಲ್ಲಿ ಕ್ರೋಧವನ್ನ ತೋರಿಸಬಹುದು, ಯಾರು ಭಕ್ತರಿಗೆ ಯಾರು ಒದ್ರ ಕೊಡ್ತಾರೆ ಅವರಿಗೆ ಕ್ರೋಧವನ್ನ ತೋರಿಸಬಹುದು. ಅದಕ್ಕೆ ಉದಾಹರಣೆ ನಮ್ಮ ಆಂಜನೇಯ ಸ್ವಾಮಿ ಇಡೀ ಲಂಕೆಯನ್ನ ಕ್ರೋಧದ ಮುಖಾಂತರ ಸುಟ್ಟು ಹಾಕಿದ್ರು. ಅರ್ಜುನ ಯುದ್ಧ ಮಾಡ್ಬೇಕಿದ್ರೆ ಕ್ರೋಧ ಇಲ್ಲದೆ ಯುದ್ಧ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಅರ್ಜುನ ಕೂಡ ಕ್ರೋಧವನ್ನ ಭಗವಂತನ ಸೇವೆಗೆ ಉಪಯೋಗಿಸಿದ್ದಾರೆ. ವೀತರಾಗ ಭಯ ಕ್ರೋಧ ಸ್ಥಿತಧೀರ್ ಮುನಿರುಚ್ಯತೆ. ಅಂತಹ ಸ್ಥಿತನಾದಂತಹ ಭಕ್ತ. ಸ್ಥಿತ ಅಂತ ಹೇಳಿದ್ರೆ ಏನು, ಅಲುಗಾಡುದಿಲ್ಲ. ಎಲ್ಲಿಂದ ಅಲುಗಾಡುದಿಲ್ಲ? ಕೃಷ್ಣ ಪ್ರಜ್ಞೆಯಿಂದ ಅಲುಗಾಡ್ಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಅಲುಗಾಡ್ಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಅಂತಹ ಒಬ್ಬ ಭಕ್ತನ ಸ್ಪೀಚ್ ಹೇಗಿರ್ತದೆ, ಮಾತುಕತೆ ಹೇಗಿರ್ತದೆ ಅಂತ ಹೇಳಿದ್ರೆ, ದುಃಖ ಮತ್ತು ಸುಖದಲ್ಲಿ ಅವನಿಗೆ ಏನೂ ಚಂಚಲತೆ ಇರುವುದಿಲ್ಲ. ಯಾರಾದ್ರೂ ಬಂದು ಏನೋ ಹೇಳಿದ್ರು ಅದು ನಿಜವಾಗಿ ಸಾಮಾನ್ಯ ವ್ಯಕ್ತಿಗೆ ದುಃಖ ಆಗ್ತದೆ, ಆದ್ರೆ ಇವನಿಗೆ ಏನೂ ಆಗುದಿಲ್ಲ. ಹರೇ ಕೃಷ್ಣ ಹರೇ, ಅವ್ರು ಹೇಳ್ತಾ ಇದ್ದಾರೆ ಮನಸ್ಸಿನೊಳಗೆ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಭಗವಂತ ಇದೆಲ್ಲ ನಿನ್ನ ಲೀಲೆ, ಗುರುವೇ ನೀನೇ ನನ್ನನ್ನು ಕಾಪಾಡ್ತಿದ್ಯಾ ಇದರಿಂದ. ಆಮೇಲೆ ಸುಖ ಬರುವಾಗ ತುಂಬಿಸ್ತಾ ಇದ್ದಾರೆ, ಡಿವೋಟಿ ನೀವೇ ಶುದ್ಧ ಭಕ್ತರು ಅಂತ ಹೇಳಿ ಗಾಳಿ ಹಾಕ್ತಾ ಇರ್ತಾರೆ. ಭಕ್ತರು ಕೂಡ, ನೀವು ಶುದ್ಧ ಭಕ್ತರು, ಬೆಳಿಗ್ಗೆ ಬೇಗ ಹೇಳ್ತೀರಿ, ರಾತ್ರಿ ಬೇಗ ಮಲಗ್ತೀರಿ, ಚೆನ್ನಾಗಿ ಪ್ರಸಾದವನ್ನು ಮಾತ್ರ ತಿಂತೀರಿ ಅಂತ ಹೇಳಿ ಗಾಳಿ ಹಾಕ್ಲಿಕ್ಕೆ ಶುರು ಮಾಡ್ತಾರೆ. ಆ ಗಾಳಿ ಹಾಕುವಾಗ ನನಗೆ ಅನ್ನಿಸ್ಲಿಕ್ಕೆ ಶುರು ಆಗ್ತದೆ, ನಾನು ಹೌದಲ್ವಾ, ಶುದ್ಧ ಭಕ್ತ ಅಲ್ವಾ ನಾನು, ಹೌದು, ನನಗೂ ಎಲ್ಲರ ಭಕ್ತರ ಲಕ್ಷಣ ಬರ್ತಾ ಉಂಟು, ರೋಮ ಎಲ್ಲ ಹೇಳ್ತಾ ಉಂಟು, ಆಹಾ ಅಂತ ಅನ್ನಿಸ್ಲಿಕ್ಕೆ ಶುರು ಆಗ್ತದೆ. ನಿಜವಾಗಿ ಹಾಗೆ ಆಗಿರೋದೇ ಇಲ್ಲ, ಆದ್ರೆ ನಮ್ಮ ಹೃದಯದಲ್ಲಿ ಆ ಒಂದು ಮಾರ್ಪಾಟು, ಇದೆಲ್ಲ ಮೋಹ. ಇಂತಹ ಸುಖಕ್ಕೆ, ಬೇರೆಯವರು ಹೇಳುವಂತಹ ಒಳ್ಳೆಯ ಸುಖದ ಮಾತಿಗೆ ನಾವು ಡಿಸ್ಟರ್ಬ್ ಆಗಲೇಬಾರದು. ಆಗ್ಲೇ ಅನ್ಬೇಕು, ಕೃಷ್ಣ ನನಗೆ ಬೀಳ್ತಾ ಉಂಟು ಪೆಟ್ಟು, ದಯವಿಟ್ಟು ಇದರಿಂದ ರಕ್ಷಿಸು, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅಂತ ಮನಸ್ಸಿನಲ್ಲಿ ಜಪ ಮಾಡ್ತಾ ಇರಬೇಕು. ಬೇರೆಯವರು ಹೊಗಳುವಾಗ, ಬೇರೆಯವರು ತೆಗಳುವಾಗ, ಆಗ ನಮಗೆ ಡಿಸ್ಟರ್ಬ್ ಆಗುದಿಲ್ಲ. ಹೇಳುದು ಸುಲಭ, ಆದರೆ ಮಾಡೋದು ತುಂಬಾ ಕಷ್ಟ. ಅದಕ್ಕೆ ಸಂಘ ಬೇಕು.
ಈಗ ನೀವು ಹೇಳುವಾಗ ನಾನು ಕೇಳಿ ಅದನ್ನು ನಾನು ನಿತ್ಯ ಜೀವನದಲ್ಲಿ ಮಾಡಲಿಕ್ಕೆ ಪ್ರಯತ್ನ ಪಡಬೇಕು. ಯಾಕಂದ್ರೆ ಅದೇ ಅಪ್ಲಿಕೇಶನ್ ಬೇಕು. ಅಪ್ಲಿಕೇಶನ್ ಇಲ್ಲದೆ ಯಾವುದೇ ಜ್ಞಾನ ವ್ಯರ್ಥ ಆಗ್ತದೆ. ನಾವು ಅದನ್ನ ನಿಜ ಜೀವನದಲ್ಲಿ, ಈ ಜೀವನದಲ್ಲಿ ಮಾಡಲಿಕ್ಕೆ ಪ್ರಯತ್ನ ಪಡಲಿಲ್ಲ ಅಂದ್ರೆ ಅದು ಸುಮ್ಮನೆ ವ್ಯರ್ಥ ಜ್ಞಾನ. ಅಂಥ ಜ್ಞಾನ ಅಲ್ಲ. ಅದಕ್ಕೋಸ್ಕರ ಭಕ್ತಿ ಅಂತ ಹೇಳುವಂಥದ್ದು ನಿಜವಾಗಿ ಜೀವನದಲ್ಲಿ ಮಾಡುವಂತಹ ಕಾರ್ಯ. ಅನುವಾದ ಮತ್ತು ಭಾವಾರ್ಥ ಶಿಲ ಪ್ರಭುಪಾದರಿಂದ. ಜಗದ್ಗುರು ಶಿಲ ಪ್ರಭುಪಾದರಿಗೆ ಜಯವಾಗಲಿ. ತ್ರಿವಿಧವಾದ ದುಃಖಗಳಿಂದ ಮನಸ್ಸಿನಲ್ಲಿ ಉದ್ನಿಗ್ನನಾದವನು, ಸುಖದಿಂದ ಉಬ್ಬದವನು, ರಾಗ ಭಯ ಕ್ರೋಧಗಳಿಲ್ಲದವನು ಸ್ಥಿರ ಮನಸ್ಸಿನ ಋಷಿ ಎನಿಸಿಕೊಳ್ಳುತ್ತಾನೆ. ಋಷಿ ಎನಿಸಿಕೊಳ್ಳುತ್ತಾನೆ. ಸ್ಥಿರ ಋಷಿ. ಋಷಿ ಅಂತ ಹೇಳಿ ನೀವು ಮುಂಚೆಯೂ ಕೇಳಿರ್ತೇನೆ. ಋಷಿಕೇಣ ಋಷಿಕೇಶ ಸೇವನಂ ಭಕ್ತಿರುತ್ತಮ. ಅಂದ್ರೆ ಈ ಇಂದ್ರಿಯಗಳನ್ನು ಗೆದ್ದವನು ಅಂತ ಅರ್ಥ. ಇಂದ್ರಿಯವನ್ನ ಭಗವಂತನ ಸೇವೆಗೆ ಮುಡಿಪಾಗಿ ಇಟ್ಟವನು ಅಂತ ಅರ್ಥ ಋಷಿ. ತ್ರಿವಿಧವಾದ ದುಃಖ. ಯಾರಾದ್ರೂ ಹೇಳ್ತೀರಾ ಯಾವುದು ಇದು ತ್ರಿವಿಧವಾದ ದುಃಖ? ಮೂರು ರೀತಿಯ ದುಃಖ ಯಾರಿಗಾದ್ರೂ ಗೊತ್ತಾ? ಮೂರು ರೀತಿಯ ದುಃಖಗಳು. ಎಸ್ ಮಾತಾಜಿ, ಪ್ರೀತಿ ಮಾತಾಜಿ ಹೇಳಿ. ಆದಿ ಭೌತಿಕ, ಆದಿ ದೈವಿಕ, ಆಧ್ಯಾತ್ಮಿಕ. ಏನು ಹಂಗಂದ್ರೆ ಆದಿ ಭೌತಿಕ ಅಂದ್ರೇನು? ಆದಿ ಭೌತಿಕ ಅಂದ್ರೆ ಮೊದ್ಲಿಂದ ಹಾ? ಹಳೆ ಮೊದ್ಲಿನ ಜನ್ಮದ್ದು. ಇಲ್ಲ. ಓಕೆ, ಬೇರೆ ಯಾರಾದ್ರೂ? ಆದಿ ಭೌತಿಕ ಸುಲಭ ಅರ್ಥ ಮಾಡ್ಲಿಕ್ಕೆ. ಆದಿ ಭೌತಿಕ ಇವು ನಮ್ಮ ಸುತ್ತಮುತ್ತ ಇರೋ ಇದರಿಂದ ಬರುವಂತ ತೊಂದರೆಗಳು ಪ್ರಭು. ಬೇರೆ ಭೂತಗಳಿಂದ, ನನ್ನ ಆತ್ಮ ಅಲ್ಲ, ಬೇರೆ ಆತ್ಮಗಳಿಂದ, ಬೇರೆ ಭೂತಗಳಿಂದ. ಭೂತ ಅಂದ್ರೆ ಭೂತ ಪ್ರೇತಗಳಲ್ಲ. ಭೂತ ಅಂತ ಹೇಳಿದ್ರೆ ಪ್ರತಿಯೊಂದು ವ್ಯಕ್ತಿ, ಬೇರೆ ವ್ಯಕ್ತಿಗಳು ಭೂತ. ಆದಿ ಭೂತ. ಆಮೇಲೆ ಆದಿ ದೈವಿಕ ಅಂತ ಹೇಳಿದ್ರೆ ಆ ಮೊದ್ಲಿನ ಜನ್ಮದಿಂದ ಬಂದಿದ್ದು ದೇವರಿಂದ. ಅಲ್ಲ, ಅಂದ್ರೆ ಇದು ಮೊದ್ಲಿನ ಪರಿಸರ ಜನ್ಮದಲ್ಲಿ ನಾವು ಮಾಡಿದ ಕರ್ಮಕ್ಕೆ ಫಲ ಸಿಗೋದು ಆದಿ ದೈವಿಕ. ಆದಿ ದೈವಿಕ ಅಂತ ಹೇಳಿದ್ರೆ ಬೇರೆ ನಮ್ಮ ಕೈಯಲ್ಲಿ ಇಲ್ಲದೆ ಬೇರೆಯವರಿಂದ, ಅಂದ್ರೆ ಬೇರೆ ವ್ಯಕ್ತಿಗಳಿಂದಲ್ಲ, ಸೂಪರ್ ನ್ಯಾಚುರಲ್ ಪವರ್ಸ್. ಸೂಪರ್ ನ್ಯಾಚುರಲ್ ಪವರ್ಸ್. ದೇವಾದಿ ದೇವತೆಗಳಿರ್ಬೋದು, ಪ್ರಕೃತಿ ಇರ್ಬೋದು, ಮಾಯೆ ಇರ್ಬೋದು, ಏನೇ ಇರಲಿ ಅದರಿಂದ ಬರುವಂಥದ್ದು ದೇವ. ದೇವ ಅಂತ ಹೇಳುವ ಶಬ್ದ ನಮ್ಮದಲ್ಲ, ಅಂದ್ರೆ ವ್ಯಕ್ತಿಗಳದ್ದಲ್ಲ. ದೇವ. ಭೂತ ಅಂತ ಹೇಳಿದ್ರೆ ಬೇರೆ ಲಿವಿಂಗ್ ಎಂಟಿಟೀಸ್, ಅದರ್ ಲಿವಿಂಗ್ ಎಂಟಿಟೀಸ್. ದೇವ ಅಂತ ಹೇಳಿದ್ರೆ ನಮಗೆ ಕಾಣದೇ ಇರುವಂಥದ್ದು. ಆಮೇಲೆ ಇನ್ನೊಂದಿದೆ ಆತ್ಮ. ಆದಿ ಆತ್ಮ ಅಂತ ಹೇಳಿದ್ರೆ ಈಗ ನೀವು ಹೇಳಿದ್ದು ಕರೆಕ್ಟ್. ನನ್ನದೇ ಕರ್ಮ, ನಾನೇ ಮಾಡಿದ್ದು. ಇವತ್ತು ನನಗೆ ಚೆನ್ನಾಗಿ ತಿಂದೆ, ರಾತ್ರಿ ಪ್ರಸಾದ, ಒಳ್ಳೆಯ ಪ್ರಸಾದ. ಆದರೆ ನನಗೆ ಎಷ್ಟು ಬೇಕೋ ಅಷ್ಟು ತಿನ್ನದೆ ಜಾಸ್ತಿ ತಿಂದೆ. ನೆಕ್ಸ್ಟ್ ಮಾರ್ನಿಂಗ್ ನಾನು ಡಿವೋಟಿ ಅಂತ ಹೇಳಿ ಲೂಸ್ ಮೋಷನ್ ಆಗದೆ ಇರ್ತದ. ನಾನು ಡಿವೋಟಿ ಅಂತ ಹೇಳಿ ಲೂಸ್ ಮೋಷನ್ ಆಗದೆ ಇರ್ತದೆ, ಹಾಗೆ ಆಗ್ತದೆ. ಈಗ 2 ಗುಲಾಬ್ ಜಾಮೂನ್ ತಿನ್ನುವಲ್ಲಿ 10 ಗುಲಾಬ್ ಜಾಮೂನ್ ತಿಂದೆ ಅಂತ ಇಟ್ಕೊಳ್ಳುವ. ರಾತ್ರಿ ಪ್ರಸಾದ, ಸಂಡೇ ಪ್ರೋಗ್ರಾಮ್ ಆಯ್ತು, 10 ಗುಲಾಬ್ ಜಾಮೂನ್ ಒಳಗೆ ಹೋಯ್ತು. ಬೆಳಿಗ್ಗೆ ಇರ್ಬೇಕು ಅಲ್ಲೆಯ. ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಯ್ಯೋ ನಾನು ಭಕ್ತ, ನನಗೆ ಅದು ಆಗುವುದಿಲ್ಲ, ನನಗೆ ಎಲ್ಲ ಸರಿ ಇದೆ, ನಾನು ಇದೆಲ್ಲ ಮಾಡ್ಬೋದು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸಾಧ್ಯ ಇಲ್ಲ ನಮಗೆ. ಈಗ ಈ ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಹಾಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ನಮ್ಮದೇ ಕರ್ಮ, ನಮ್ಮದೇ ರೀತಿಯ ಚಿಂತನೆಗಳಿಂದ ಬರುವಂಥದ್ದು ಆಧ್ಯಾತ್ಮ. ಆಮೇಲೆ ಆದಿ ದೈವಿಕ ಅಂತ ಹೇಳಿದ್ರೆ ಸೂಪರ್ ನ್ಯಾಚುರಲ್ ಪವರ್ಸ್, ಅಂದ್ರೆ ನಮ್ಮ ಕೈಯಲ್ಲಿ ಇಲ್ಲ, ನಮ್ಮ ಕೈಯಲ್ಲಿ ಇಲ್ಲ, ಬೇರೆ ವ್ಯಕ್ತಿಗಳ ಕೈಯಲ್ಲೂ ಇಲ್ಲ. ಆಮೇಲೆ ಆದಿ ಭೌತಿಕ ಅಂತ ಹೇಳಿದ್ರೆ ಬೇರೆ ಲಿವಿಂಗ್ ಎಂಟಿಟೀಸ್. ಕಪ್ಪೆ, ನರಿ, ಆಮೆ, ಮನುಷ್ಯ, ಯಾರೇ ಇರಲಿ, ಬೇರೆಯವರು. ಮರ. ಈಗ ಹೋಗ್ತಾ ಇರ್ತೇವೆ, ಏನೋ ಆಯ್ತು, ಕಪ್ಪೆ ಬಂದು ಕಚ್ಚಿತು. ಕಪ್ಪೆ ಕಚ್ಚಿದ್ರು ಕೂಡ ಅದು ಪ್ರಾಬ್ಲಮ್ಮೇ, ಇಲಿ ಕಚ್ಚಿದ್ರು ಪ್ರಾಬ್ಲಮ್ಮೇ, ಇರುವೆ ಕಚ್ಚಿದ್ರು ಪ್ರಾಬ್ಲಮ್ಮೇ, ಸೊಳ್ಳೆ ಕಚ್ಚಿದ್ರು ಪ್ರಾಬ್ಲಮ್. ಅದೆಲ್ಲ ಆದಿ ಭೌತಿಕ ದುಃಖಗಳು. ಈ ರೀತಿಯ 3 ದುಃಖಗಳು ಯಾರಿಗೆ ಬರ್ತದೆ ಅಂತ ಹೇಳಿದ್ರೆ 3 ಗುಣಗಳಿಗೆ ಸಂಬಂಧಪಟ್ಟವನು. ಯಾರು? 3 ಗುಣಗಳಿಗೆ ಸಂಬಂಧಪಟ್ಟವನು ಅಭಕ್ತ. ಅಭಕ್ತನಾದವನು ಸತ್ವ, ರಜ, ತಮೋ ಗುಣಗಳಲ್ಲಿ ತೆಲಾಡ್ತಾ ಇರ್ತಾನೆ. ಅಂದ್ರೆ ನಾನು
ಈ ಸತ್ವ ರಜ ತಮೋ ಗುಣದಲ್ಲಿ ತೇಲಾಡ್ತಾ ಇದ್ದೇನೆ ಅಂದ್ರೆ ನಾನು ಇನ್ನೂ ಭಕ್ತನಲ್ಲ ಅಂತ ಅರ್ಥ. ಭಕ್ತನಾದವನು ಡೈರೆಕ್ಟ್ ಭಗವಂತನ ಕಂಟ್ರೋಲ್ ಅಲ್ಲಿ ಇರ್ತಾನೆ, ಅವನು ಶುದ್ಧ ಸತ್ವದ ಕಂಟ್ರೋಲ್ ಅಲ್ಲಿ ಇರ್ತಾನೆ. ಭಗವಂತ ಅಂತ ಹೇಳಿದ್ರೆ ಶುದ್ಧ ಸತ್ವ ಅಥವಾ ವಸುದೇವ ಸತ್ವ. ಸತ್ವಂ ವಿಶುದ್ಧಂ ವಸುದೇವ ಶಬ್ದಿತಂ ಅಂತ ಭಾಗವತಮಲ್ಲಿ ಬರ್ತದೆ. ಅಂದ್ರೆ ಶುದ್ಧವಾದಂತ ವಸುದೇವ ಸತ್ವ ಅಂತ ಹೇಳಿದ್ರೆ ಭಗವಂತನ ಸಂಪೂರ್ಣವಾದ ಅಂತರಂಗ ಶಕ್ತಿಯ ಒಂದು ಕಂಟ್ರೋಲ್ ಅಲ್ಲಿ ಇರುವಂತಹ ಭಕ್ತ. ನಾವು ಇನ್ನೂ ಅಲ್ಲಿಗೆ ತಲುಪಲಿಲ್ಲ. ಆದ ಕಾರಣ ಅಂಥವನಿಗೆ ಇದರಿಂದ ಏನೂ ಬಾಧೆ ಇಲ್ಲ. ಯಾವುದರಿಂದ? ಮೂರು ದುಃಖಗಳ ಬಾಧೆ ಇಲ್ಲ. ಆಮೇಲೆ ಸುಖದ ಈ ಮೂರು ರೀತಿಯ ಸತ್ವ ರಜ ತಮದಿಂದ ಆಗುವಂತ ಈ ವಿಚಾರಗಳಿಗೆ ಎಂಥದ್ದು ಬಾಧೆ ಆಗುವುದಿಲ್ಲ ಅವನು. ಯಾಕಂದ್ರೆ ಅವನು ಯಾವತ್ತೂ ಯಾರ ಕಂಟ್ರೋಲ್ ಅಲ್ಲಿ ಇದ್ದಾನೆ? ಭಗವಂತನ ಅಂತರಂಗ ಶಕ್ತಿಯ ಕಂಟ್ರೋಲ್ ಇದ್ದಾನೆ. ನಾವೆಲ್ಲ ಬಹಿರಂಗ ಶಕ್ತಿಯ ಕಂಟ್ರೋಲ್ ಇದ್ದೇವೆ. ಅಂದ್ರೆ ಬಹಿರಂಗ ಶಕ್ತಿಯ ಕಂಟ್ರೋಲ್ನ ಮೂರು ಹಗ್ಗಗಳು ಯಾವುದು ಕಂಟ್ರೋಲ್ ಮಾಡ್ಲಿಕ್ಕೆ ಅಂತ ಹೇಳಿದ್ರೆ ಸತ್ವ ರಜ ತಮ. ಸತ್ವಗುಣ, ರಜೋಗುಣ, ತಮೋಗುಣದಿಂದ ನಮಗೆ ಕಂಟ್ರೋಲ್ ಮಾಡ್ತಾ ಇರ್ತದೆ. ಮುಂದೆ ಹೋಗ್ತಾ ಅದರ ಬಗ್ಗೆ ಇನ್ನೂ ನೆಕ್ಸ್ಟ್ ಚಾಪ್ಟರ್ಗಳಲ್ಲಿ ಇನ್ನೂ ವಿಶದವಾಗಿ ಇನ್ನೂ ಕ್ಲೀನ್ ಆಗಿ ಅರ್ಥ ಆಗ್ತದೆ. ಅದು ಮುಂದೆ ಹೋಗ್ತೀನಿ. ಭಾವಾರ್ಥ: ಒಂದು ವಾಸ್ತವ ನಿರ್ಣಯಕ್ಕೆ ಬಾರದೆ ಮನಸ್ಸನ್ನು ವಿಧ ವಿಧವಾಗಿ ಕದಡಿ ಊಹೆಗಳಿಗೆ ತೊಡಗಿಸಬಲ್ಲವನನ್ನು ಮುನಿ ಎಂದು ಕರೆಯಲಾಗುತ್ತದೆ. ಪ್ರತಿಯೊಬ್ಬ ಮುನಿಗೂ ತನ್ನದೇ ಆದ ದೃಷ್ಟಿಕೋನವಿದೆ. ಇತರ ಮುನಿಗಳ ಅಭಿಪ್ರಾಯಗಳಿಗಿಂತ ಬೇರೆಯಾದ ಅಭಿಪ್ರಾಯವಿಲ್ಲದವನನ್ನು ಮುನಿ ಎಂದು ಕರೆಯುವುದೇ ಸಾಧ್ಯವಿಲ್ಲ ಎನ್ನುತ್ತಾರೆ. ಅಂದ್ರೆ ನಿಜವಾದ ಮುನಿ ಅಂತ ಹೇಳಿದವ ಅವನು ಜ್ಞಾನಿಯಲ್ಲಿ ಅವನು ತರ್ಕ ಮಾಡಿ ನಾನೇ ಗ್ರೇಟ್ ಅಂತ ಹೇಳುವ ಮುನಿ. ಆದ್ರೆ ಇಲ್ಲಿ ಕರೆದ ಮುನಿಯ ವಿಚಾರವೇ ಬೇರೆ. ಯಾಕಂದ್ರೆ ಮುನಿ ಅಂತ ಹೇಳಿದ್ರೆ ನಾನೊಬ್ಬ ಮುನಿ ಆದರೆ ಇನ್ನೊಬ್ಬ ಮುನಿ ಇನ್ನು ಸೋಲಿಸಲೇಬೇಕು ನಾನು ತರ್ಕ ಮಾಡಿ, ಅದು ಮುನಿಯ ಅರ್ಥ. ಆದ್ರೆ ಇಲ್ಲಿ ಈ ಶ್ಲೋಕದಲ್ಲಿ ಹೇಳಿದ ಮುನಿಯ ಅರ್ಥ ಬೇರೆ. ಅದೇನು ಅಂತ ಮುಂದೆ ಹೋಗೋಣ. ನ ಚ ಇದು ಮುಂಚಿನ ವಿಷಯಕ್ಕೆ ಮಹಾಭಾರತದಲ್ಲಿ ವನಪರ್ಮ 313 117ನೇ ಶ್ಲೋಕ. ನ ಚ ಅಸು ಋಷಿ ಯಸ್ಯ ಮತಂ ನ ಭಿನ್ನಂ. ಅಂದ್ರೆ ತನ್ನ ಒಂದು ಮತ ಭಿನ್ನತೆಯನ್ನು ತೋರಿಸಲಿಲ್ಲ ಅಂತ ಹೇಳುವಂತ ಋಷಿಯೇ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಅಂತಹ ಮುನಿಯೇ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಮುನಿ ಜ್ಞಾನ ಪ್ರಕ್ರಿಯೆಯಲ್ಲಿ ತೊಡಗಿದವ. ಆದ್ರೆ ಭಕ್ತನಾದವನು ಹಾಗಲ್ಲ. ಭಕ್ತನಾದವನಿಗೆ ಸ್ಥಿತಧೀರ್ ಮುನಿ ಅಂತ ಹೇಳ್ತಾರೆ. ಈಗ ನಾರದ ಮುನಿಗಳು ಅಂತ ಕೇಳಿರ್ತೇವೆ ನಾವು. ನಾರದ ಮುನಿ ಸ್ಥಿತಧೀರ್ ಮುನಿ. ಆದರೆ ಇಲ್ಲಿ ಭಗವಂತನು ಹೇಳುವ ಸ್ಥಿತಧೀರ್ ಮುನಿಯು ಯಾವಾಗಲೂ ಕೃಷ್ಣ ಪ್ರಜ್ಞೆಯಲ್ಲಿ ಇರುವವನು. ಏಕೆಂದರೆ ಆತನು ಎಲ್ಲ ಸೃಷ್ಟ್ಯಾತ್ಮಕ ಊಹೆಗಳನ್ನು ಮುಗಿಸಿಬಿಟ್ಟಿದ್ದಾನೆ. ಅಂದ್ರೆ ಈ ಮೂರು ಗುಣಗಳಿಂದ ಬರುವಂತಹ ಊಹೆಗಳಿದೆಯಲ್ಲ, ಮನಸ್ಸಲ್ಲಿ ಬರುವಂತಹ ಊಹೆಗಳಿದೆಯಲ್ಲ, ಅದು ಯಾವುದು ಅವನಿಗೆ ಡಿಸ್ಟರ್ಬ್ ಆಗುದಿಲ್ಲ, ಅವನಿಗೆ ಅದು ಬರ್ಲಿಕ್ಕೆ ಸಾಧ್ಯವಿಲ್ಲ. ಆತನನ್ನು ಪ್ರಶಾಂತ ನಿಶೇಷ ಮನೋರಥಾಂತರ ಸ್ತೋತ್ರ ರತ್ನ 43ನೇ ಶ್ಲೋಕ. ಈ ಸ್ತೋತ್ರ ರತ್ನ ಅಂತ ಹೇಳಿದ್ರೆ ಆಳವಂದಾರ್ ಅಂದ್ರೆ ಯಾಮುನಾಚಾರ್ಯರವರು ಬರೆದಂತಹ ಒಂದು ಶ್ಲೋಕ. ಇದು ಶ್ಲೋಕಗಳು ಸ್ತೋತ್ರ ರತ್ನ ಅಂತ ಹೇಳಿ ಒಂದು 56-60 ಏನೋ ಇದೆ, ನನಗೆ ಸರಿ ನೆನಪಿಲ್ಲ, ಏನೇ ಇರಲಿ. ಅದರಲ್ಲಿ ಬರುವಂತಹ ಒಂದು ಅತ್ಯುತ್ತಮವಾದಂತಹ ಶ್ಲೋಕ ಇದು. ಪ್ರಶಾಂತ ನಿಶೇಷ ಮನೋರಥಾಂತರ. ಅಷ್ಟು ಪ್ರಶಾಂತವಾಗಿರ್ತಾನೆ ಭಕ್ತ. ಅವನ ಮನಸ್ಸಿನಲ್ಲಿ ಆಗುವಂತಹ ಚಂಚಲತೆಗಳಿಗೆ ಯಾವತ್ತೂ ಡಿಸ್ಟರ್ಬೇ ಹೀಗೆಂದರೆ ಮನಸ್ಸಿನ ಊಹೆಗಳ ಹಂತವನ್ನು ದಾಟಿ ಪ್ರಭು ಶ್ರೀಕೃಷ್ಣ ಅಥವಾ ವಾಸುದೇವನೇ ಸರ್ವಸ್ವ, ವಾಸುದೇವ ಸರ್ವಂ ಇತಿ ಸಮಹಾತ್ಮ ಸುದುರ್ಲಭ ಎನ್ನುವ ನಿರ್ಣಯಕ್ಕೆ ಬಂದಿದ್ದಾನೆ. ಅಂದ್ರೆ ಪ್ರಾಕ್ಟಿಕಲಿ ಮಾಡ್ತಾ ಇಲ್ಲದಿದ್ರು ಒಂದು ನಿರ್ಣಯಕ್ಕೆ ಬಂದಿದ್ದಾನೆ. ಇದೆಲ್ಲದಕ್ಕೂ ಕಾರಣ, ಆಮೇಲೆ ಎಲ್ಲವೂ ನಡೆಯುವುದು ಭಗವಂತನ ಅನುಗ್ರಹದಿಂದ. ವಾಸುದೇವ ಸರ್ವಮಿತಿ ಸಮಹಾತ್ಮ ಸುದುರ್ಲಭ. ದುಃಖ ಬಂತ, ಏನು ತೊಂದರೆ ಇಲ್ಲ. ನನ್ನ ಕರ್ಮಕ್ಕೆ ಅನುಗುಣವಾಗಿ ದುಃಖ ಬರ್ತಾ ಇದೆ, ಅದಕ್ಕೆ ನಾನು ಡಿಸ್ಟರ್ಬ್ ಆಗುದಿಲ್ಲ. ಯಾಕೆಂದ್ರೆ ಇದು ಭಗವಂತನ ಒಂದು, ನನಗೆ ಕರ್ಮಕ್ಕೆ ಅನುಗುಣವಾಗಿ ಸಿಗ್ತಾ ಇದ್ರು ಕೂಡ ಭಗವಂತನ ಅನುಗ್ರಹ ಇಲ್ಲದೆ ಇದು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಇದು ನನಗೆ ಭಗವಂತನ ಅನುಗ್ರಹ. ನನಗೇನು ಆಯ್ತು, ಇದು ಭಗವಂತನ ಅನುಗ್ರಹ. ಎಲ್ಲವನ್ನು ಭಗವಂತನ ಅನುಗ್ರಹ ಅಂತ ತಗೊಳಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಅದರಲ್ಲಿ ಉದ್ವಿಗ್ನತೆ ಬರುವುದೇ ಇಲ್ಲ. ಹೀಗೆ ಭಕ್ತ ಚಂಚಲತೆ ಇರುವುದಿಲ್ಲ. ಹೀಗೆ ಪೂರ್ಣ ಕೃಷ್ಣ ಪ್ರಜ್ಞೆಯುಳ್ಳವನಿಗೆ ತ್ರಿವಿಧ ದುಃಖಗಳ ಆಕ್ರಮಣದಿಂದ ಮನಸ್ಸು ಕಲಕುವುದಿಲ್ಲ. ಆಕ್ರಮಣ ಮಾಡುವುದಿಲ್ಲ ಅಂತ ಬರಲಿಲ್ಲ ಇಲ್ಲಿ. ಆಕ್ರಮಣದಿಂದ ಮನಸ್ಸು ಕಲಕುವುದಿಲ್ಲ. ಏಕೆಂದರೆ ಅವನು ಎಲ್ಲ ದುಃಖಗಳನ್ನು ದೈವ ಕೃಪೆ ಎಂದು ಸ್ವೀಕರಿಸುತ್ತಾನೆ. ಈಗ ಕೇಳ್ತಾರೆ, ಭಕ್ತರಾದ್ರಲ್ಲ, ಭಕ್ತರಿಗೆ ಮೂಗಿನಲ್ಲಿ ಶೀತ ಬರಬಾರ್ದು, ಕೋಲ್ಡ್ ಬರಬಾರ್ದು ಅಂತ ಹೇಳಲಿಕ್ಕೆ ಆಗ್ತದ? ಭಕ್ತನ ಮೂಗಿನಲ್ಲಿ ಬರಬಾರ್ದು ಕೋಲ್ಡು, ಯಾಕಂದ್ರೆ ಭಕ್ತ ಅಲ್ವಾ. ಭಕ್ತನಿಗೆ ಹೇಗೆ ಕೋಲ್ಡ್ ಬರ್ಲಿಕ್ಕೆ ಸಾಧ್ಯ?
ಇಲ್ಲ. ಕೋಲ್ಡ್ ಬಂದ್ರೂ ಕೋಲ್ಡಿನ ಬಗ್ಗೆ ಚಿಂತೆ ಇಲ್ಲ. ದೇಹಕ್ಕೆ ಅನುಗುಣವಾಗಿ ಬೇಕಾದಂತ ವ್ಯತ್ಯಾಸಗಳು ದೇಹದಲ್ಲಿ ಆಗ್ತಾ ಇರ್ತದೆ, ಆದ್ರೆ ಅವನು ಡಿಸ್ಟರ್ಬೇ ಆಗುವುದಿಲ್ಲ. ತನ್ನ ಹಿಂದಿನ ಅಪರಾಧಗಳಿಂದ ತಾನು ಇನ್ನೂ ಹೆಚ್ಚಿನ ದುಃಖಕ್ಕೆ ಮಾತ್ರ ಅರ್ಹ ಎಂದು ಭಾವಿಸುತ್ತಾನೆ ಮತ್ತು ಭಗವಂತನ ಕೃಪೆಯಿಂದ ತನ್ನ ದುಃಖಗಳು ಕನಿಷ್ಠ ಪ್ರಮಾಣಕ್ಕೆ ಇಳಿದಿದೆ ಎಂದು ಕಾಣುತ್ತಾನೆ. ಇನ್ನೊಂದು ಏನೋ ರೀತಿಯಲ್ಲಿ ಕಾಣ್ತಾನೆ ಅವನು. ಓ, ಭಗವಂತನ ಕೃಪೆಯಿಂದ ಏನೋ ಆಗ್ಬೇಕಾಗಿತ್ತು, ಇಷ್ಟರಲ್ಲಿ ದೊಡ್ಡ ಅಪಘಾತ ಆಗ್ಬೇಕಾಗಿತ್ತು, ಒಂದು ಸಾಸಿವೆಯಷ್ಟು ತೊಂದರೆ ಆಗ್ಲಿಲ್ಲ, ಸ್ವಲ್ಪ ಸ್ಕ್ರಾಚ್ ಆಗಿದೆ ಅಷ್ಟೇ, ನನಗೆ ಇದು ಭಗವಂತನ ಕೃಪೆ, ಆದ ಕಾರಣ ಇನ್ನೊಂದ್ಸಲ ಫಾಸ್ಟ್ ಹೋಗಿ ಗುದ್ದುತ್ತೇನೆ ಅಂತ ಆಗಬಾರ್ದು. ಹೀಗೆಯೇ ತನಗೆ ಸುಖವು ಬಂದಾಗ ತಾನು ಸುಖಕ್ಕೆ ಅರ್ಹನಲ್ಲ ಎಂದು ಭಾವಿಸಿ ಭಗವಂತನೇ ಅದಕ್ಕೆ ಕಾರಣ ಎಂದು ಕೃತಜ್ಞನಾಗುತ್ತಾನೆ. ಈ ಸುಖಕ್ಕೆ ನಾನು ಯಾವುದೇ ರೀತಿಯಲ್ಲೂ ಅರ್ಹನಲ್ಲ, ನಾನು ಮಾಡಿದಂಥ ಏನೇನೋ ಗಲೀಜು ಕೆಲಸಗಳಿಂದ ನನಗೆ ಏನೋ ಇದು ಸಿಗ್ತಾ ಇದೆ, ಏನೋ ಭಗವಂತನ ಪ್ರೀತಿಯಿಂದ ಇದು ಸಿಗ್ತಾ ಇದೆ, ನನಗೆ ಇದಕ್ಕೇನು ಅರ್ಹತೆ ಇಲ್ಲ, ಭಗವಂತನ ಕೃಪೆಯಿಂದ ಮಾತ್ರವೇ ತಾನು ಇಷ್ಟು ನೆಮ್ಮದಿಯ ಸ್ಥಿತಿಯಲ್ಲಿದ್ದು ಭಗವಂತನಿಗೆ ಇನ್ನೂ ಉತ್ತಮವಾದ ಸೇವೆಯನ್ನು ಸಲ್ಲಿಸುವುದು ಸಾಧ್ಯವಾಗಿದೆ ಎಂದು ಅರಿತುಕೊಳ್ಳುತ್ತಾನೆ. ತನಗೆ ಸುಖವಾಗಿ ಏನೋ ಸಿಕ್ಕಿದೆ ಅಂದ್ರೆ ಅದನ್ನು ಸೇವೆಯಲ್ಲಿ ತೊಡಗಿಸಿಕೊಳ್ತಾನೆ. ಭಗವಂತನ ಸೇವೆಗಾಗಿ ಆತನು ಸದಾ ದಿಟ್ಟನು ಕ್ರಿಯಾಶೀಲನೂ ಆಗಿರುತ್ತಾನೆ. ಉತ್ಸಾಹ ಸಾಹಸ ಧೈರ್ಯ ತತ್ಕರ್ಮ ಪ್ರವರ್ತನಾತ್ ಜನಸಂಗ ಪರಿತ್ಯಾಗ ಷಡ್ಭಿರ್ಭಕ್ತಿರ್ ಪ್ರಸಿದ್ಧತಿ. ರೂಪಗೋಸ್ವಾಮಿಗಳು ಹೇಳ್ತಾರೆ, ಚೈತನ್ಯ ಮಹಾಪ್ರಭುಗಳ ಅನುಯಾಯಿಯಾದಂತಹ ರೂಪಗೋಸ್ವಾಮಿಗಳು ಹೇಳ್ತಾರೆ, ಇದು ಭಕ್ತನ ಲಕ್ಷಣಗಳು. ಯಾವುದು? ಉತ್ಸಾಹ, ಸಾಹಸ, ಧೈರ್ಯ. ಉತ್ಸಾಹ ಅಂದ್ರೆ ಯಾವತ್ತು ಭಗವಂತನ ಭಕ್ತಿ ಮಾಡೋದ್ರಲ್ಲಿ, ಭಗವಂತನ ಭಕ್ತರ ಸೇವೆ ಮಾಡೋದ್ರಲ್ಲಿ ಉತ್ಸಾಹ, ಒಂದು ನಿಮಿಷವೂ ಉತ್ಸಾಹ ಕಳ್ಳಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಉತ್ಸಾಹ, ಆಮೇಲೆ ಸಾಹಸ. ಎಲ್ಲಿ ಫಾರ್ ಎಕ್ಸಾಂಪಲ್ ನಮ್ಮ ಶ್ರೀಲ ಪ್ರಭುಪಾದರು ಕೆಲವು ಭಕ್ತರನ್ನು ಎಲ್ಲೆಲ್ಲಿ ಕಳಿಸಿದ್ದಾರೆ ಅಂದ್ರೆ ಅಲ್ಲಿ ಹೋಗಿ ಭಗವಂತನ ಸೇವೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲದಂತಹ ಆಫ್ರಿಕಾ ಜಾಗೆ, ಪಾಕಿಸ್ತಾನ, ಅಲ್ಲಿ ಇಲ್ಲೆಲ್ಲ ಹೋಗಿ ಭಕ್ತರು ಸೇವೆ ಮಾಡ್ತಾರೆ. ಅಂದ್ರೆ ಧೈರ್ಯ, ಉತ್ಸಾಹ, ಸಾಹಸ ಮತ್ತು ಧೈರ್ಯ, ಇದು ಭಕ್ತನ ಲಕ್ಷಣ. ಈಗ ನಮ್ದು ಹನುಮಾನ್ಜಿ ಕೂಡ ಏನು ಲಂಕಕ್ಕೆ ಹೋಗುದಂತ ಸುಮ್ಮನೆಯ, ಎಷ್ಟು ದೂರ ಇತ್ತು, ಎಷ್ಟೆಲ್ಲ ಹರ್ಡಲ್ಸ್, ಎಷ್ಟೆಲ್ಲ ತೊಂದರೆಗಳು ಅವರು ಅನುಭವಿಸಿದ್ದಾರೆ ಹೋಗುವಾಗ. ಆದ್ರೆ ಧೈರ್ಯಶೀಲನು, ಆಮೇಲೆ ಸಂಪೂರ್ಣವಾಗಿ ದಿಟ್ಟನೂ ಆದಂತಹ ನಮ್ಮ ಹನುಮಾನ್ಜಿಯವರು, ಭಕ್ತ ಹನುಮಾನ್ ಹೋಗಿದ್ದಾರೆ, ಆಮೇಲೆ ಸೇವೆ ಮಾಡಿದ್ದಾರೆ, ರಾಮನ ಸೇವೆ ಮಾಡಿದ್ದಾರೆ. ಉತ್ಸಾಹ, ಸಾಹಸ, ಧೈರ್ಯ ತತ್ ಕರ್ಮ ಪ್ರವರ್ತನಾತ್. ಆಮೇಲೆ ಶಾಸ್ತ್ರದಲ್ಲಿ ಏನೇನು ಕರ್ಮ ಹೇಳಿದೆ, ಭಕ್ತಿಗೆ ಅನುಕೂಲವಾದಂತ ಏನೇನು ಕರ್ಮ ಹೇಳಿದೆ ಅದನ್ನು ಚಾಚು ತಪ್ಪದೆ ಮಾಡುವಂಥದ್ದು. ತತ್ ಕರ್ಮ ಪ್ರವರ್ತನಾತ್, ಭಗವಂತನ ಅನುಗ್ರಹದಿಂದ ಗುರು ಕೊಟ್ಟಂತಹ ಒಂದು ದಾರಿಯಲ್ಲಿ ನಡೆಯುವಂಥದ್ದು. ಜನಸಂಗ ಪರಿತ್ಯಾಗಾತ್, ಆಮೇಲೆ ಭಕ್ತನಲ್ಲದವನನ್ನು ಆದಷ್ಟು ದೂರ ಇಡುವುದು ಅಂದ್ರೆ ಅವರಿಂದ ಏನು ತೆಕ್ಕೊಳ್ಳೋದು ಇಲ್ಲ ಅಂತ ನಾವೇ ಕೊಡುವವರು ಅವರಿಗೆ. ಈಗ ಅಭಕ್ತ ಯಾರೋ ಬಂದಿದ್ದಾನೆ ಅಂತ ಹೇಳಿದ್ರೆ ಅವನಿಂದ ನಾವು ಏನು ತಕೊಳ್ಳೋದಿಲ್ಲ. ಅವನಿಂದ ಏನು ತಕೊಳ್ಳೋದಿಲ್ಲ ಅಂದ್ರೆ ಅವನು ಹೇಳ್ತಾನೆ, ಓ ಈ ಮೂವಿಗೆ ಹೋಗುವ, ಚೆನ್ನಾಗಿರ್ತದೆ. ಆಗ ನಾವು ಹೇಳ್ತೇವೆ, ಮೂವಿ ತುಂಬಾ ಚೆನ್ನಾಗಿರ್ತದೆ, ಆದರೆ ಅದಕ್ಕಿಂತ ದೊಡ್ಡ ಮೂವಿ ನಮ್ಮ ಜೀವನದಲ್ಲಿದೆ, ಬನ್ನಿ ಹೋಗೋಣ ಅಂತೇಳಿ ಯಾವುದೋ ಒಂದು ಪ್ರವಚನಕ್ಕೆ ಕರ್ಕೊಂಡು ಹೋಗುವುದು. ಒಂದು ಉದಾಹರಣೆ ಅಷ್ಟೇ. ಇದು ಅವನು ಒಪ್ಪುತ್ತಾನೆ ಅಂತ ಇಲ್ಲ, ನಮ್ಮ ಪ್ರಯತ್ನ. ಈ ರೀತಿಯಲ್ಲಿ ನಾವು ಅವರಿಗೆ ಇನ್ಫ್ಲುಯೆನ್ಸ್ ಆಗುದಿಲ್ಲ, ಅವರಿಂದ ನಮಗೆ ಇನ್ಫ್ಲುಯೆನ್ಸ್ ಆಗುದಿಲ್ಲ, ನಾವು ಅವರಿಗೆ ಇನ್ಫ್ಲುಯೆನ್ಸ್ ಆಗ್ಬೇಕು. ಅಂದ್ರೆ ಸ್ವಲ್ಪ ಭಕ್ತನಾದವ ನಾವು ಇಷ್ಟು ಶುದ್ಧ ಭಕ್ತರಲ್ಲದಿದ್ರು ನಾವು ಸ್ವಲ್ಪ ಭಕ್ತಿ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ. ನಾವು 1 ಇಂಚು ಮುಂದೆ ಹೋಗಿರಬಹುದು, 1 ಇಂಚೋ, ಅರ್ಧ ಇಂಚೋ, 1/4 ಇಂಚೋ ಈ ಭಕ್ತಿಯಲ್ಲಿ ಮುಂದೆ ಹೋಗಿರಬಹುದು. ಅದಕ್ಕೆ ಅನುಗುಣವಾಗಿ ನಾವು ಮಾಡಬೇಕು. ಕ್ರಿಯಾಶೀಲನೂ ಆಗಿರುತ್ತಾನೆ ಮತ್ತು ಮೋಹದಿಂದಾಗಲಿ ದ್ವೇಷದಿಂದಾಗಲಿ ಪ್ರಭಾವಿತನಾಗುವುದಿಲ್ಲ. ಮೋಹವೆಂದರೆ ತನ್ನ ಇಂದ್ರಿಯ ತೃಪ್ತಿಗಾಗಿ ವಸ್ತುಗಳನ್ನು ಸ್ವೀಕರಿಸುವುದು. ಇಂತಹ ಇಂದ್ರಿಯ ಮೋಹವಿಲ್ಲದಿರುವುದು ನಿರ್ಲಿಪ್ತತೆ, ಇಂಡಿಫರೆನ್ಸ್, ಏನು ಡಿಸ್ಟರ್ಬ್ ಆಗುವುದಿಲ್ಲ, ನಿರ್ಲಿಪ್ತತೆ. ಆದರೆ ಕೃಷ್ಣ ಪ್ರಜ್ಞೆಯಲ್ಲಿ ನಿಷ್ಠಾವಂತನಾಗಿರುವವನಿಗೆ ಮೋಹವೂ ಇಲ್ಲ, ನಿರ್ಲಿಪ್ತತೆಯೂ ಇಲ್ಲ. ನಿರ್ಲಿಪ್ತತೆ ಇಲ್ಲ ಅಂದ್ರೆ ಇಂದ್ರಿಯವನ್ನ ಫುಲ್ ಕಂಟ್ರೋಲ್ ಮಾಡಿ, ಇಂದ್ರಿಯವನ್ನ ಕಂಟ್ರೋಲ್ ಮಾಡಿ ಸಂಪೂರ್ಣವಾಗಿ ಕಂಟ್ರೋಲ್ ಮಾಡಿಡುದು, ಹಾಗೆ ಇಲ್ಲ ಯಾರೋ ಭಕ್ತ ಇಂದ್ರಿಯವನ್ನ ಭಗವಂತನ ಸೇವೆಗೆ ಉಪಯೋಗಿಸುದು. ಅದಕ್ಕೋಸ್ಕರ ಕಾಮವನ್ನು ಸೇವೆ ಮಾಡಬಹುದು, ಕೋಪವನ್ನು ಸೇವೆಯಾಗಿ ಉಪಯೋಗಿಸಬಹುದು. ಈ ರೀತಿಯಲ್ಲಿ ಇದನ್ನೆಲ್ಲ ಇದನ್ನ ಹತೋಟಿಕೆ ಮಾಡ್ಲಿಕ್ಕೆ ಮಾಡ್ತಾ ಇಲ್ಲ ಭಕ್ತ ಅದನ್ನ ಭಗವಂತನ ಸೇವೆಗೆ ಉಪಯೋಗಿಸ್ತಿದ್ದಾನೆ. ಕೋಪ ಬರುವುದಿಲ್ಲ ಅಂತಲ್ಲ, ಆ ಕೋಪವನ್ನ ಭಗವಂತನ ಸೇವೆಗೆ, ಎಲ್ಲೆಲ್ಲಿ ಕೋಪ ಬೇಕು ಅಲ್ಲಲ್ಲಿ ಕೋಪ, ಎಲ್ಲೆಲ್ಲಿ ಕಾಮ ಬೇಕು ಅಲ್ಲಲ್ಲಿ ಕಾಮ, ಬಟ್
ಅದು ಬರೀ ಭಗವಂತನ ಸೇವೆಗೆ ಮಾತ್ರ, ತನ್ನ ಸೇವೆಗೆ ಅಲ್ಲ. ಆದ ಕಾರಣ ನಿರ್ಲಿಪ್ತತೆಯೂ ಇಲ್ಲ ಅವನಿಗೆ, ಏಕೆಂದರೆ ಅವನ ಬದುಕು ಭಗವಂತನ ಸೇವೆಗೆ ಸಮರ್ಪಿತವಾಗಿದೆ. ಇದರಿಂದ ಅವನ ಪ್ರಯತ್ನಗಳು ಯಶಸ್ವಿಯಾಗದಿದ್ದರೆ ಅವನಿಗೆ ಕೋಪವಿಲ್ಲ. ಈಗ ಏನೋ ಸೇವೆ ಮಾಡ್ತಾ ಇದ್ದೇವೆ, ಸೇವೆಯಿಂದ ಇವನಿಗೆ ಯಶಸ್ವಿ ಇಲ್ಲ ಅಂತ ಆದ್ರೂ ಕೂಡ ಏನು ಬೇಜಾರಿಲ್ಲ, ಯಾಕೆಂದ್ರೆ ಭಗವಂತ ಬೇಕಿದ್ರೆ ಮಾಡಿಸ್ತಾನೆ. ನನ್ನ ಪ್ರಯತ್ನ ಮಾಡುವುದೇ ತಥೋ ಯುದ್ಧಾಯ ಯುದ್ಧಸ್ವ ಯೋಗ ಕರ್ಮಸು ಕೌಶಲಂ. ನಾನು ಯುದ್ಧಕ್ಕೋಸ್ಕರ ಯುದ್ಧ ಮಾಡ್ತೇನೆ, ಭಗವಂತನ ಸೇವೆಗೋಸ್ಕರ ಸೇವೆ ಮಾಡ್ತೇನೆ. ಭಗವಂತನ ಸೇವೆ ಮಾಡಿ ನನಗೆ ಅದು ಸಿಗ್ಬೇಕು, ಇದು ಸಿಗ್ಬೇಕು, ಇಷ್ಟು ಜನ ಬರಬೇಕು, ಇಷ್ಟು ಜನ ಬಂದು ನಾನು ಫೇಮಸ್ ಆಗಬೇಕು, ಆಮೇಲೆ ವಿಡಿಯೋ ಹಾಕಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತ ಹೇಳುವಂತ ಮನಸ್ಸು ಖಂಡಿತವಾಗಿ ನಮಗೆ ಇರಬಾರದು. ಹಾಗಿದ್ರೆ ಅದು ನಿಧಾನವಾಗಿ ಭೌತಿಕದ ಕಡೆಗೆ ಹೋಗ್ತದೆ ನಮ್ಮ ಮನಸ್ಸು. ಆಧ್ಯಾತ್ಮಿಕದ ಕಡೆಗೆ ಹೋಗುವುದಿಲ್ಲ, ಭೌತಿಕದ ಕಡೆಗೆ ಮನಸ್ಸು ಬರ್ತದೆ. ಅಯ್ಯೋ, ನನಗೆ ಇವರು 4 ಜನ ಫೋಟೋ ತೆಗೆದು ನನ್ನ ಫೋಟೋ ಹಾಕಿದ್ರೆ ಆಹಾ ಖುಷಿ ನನಗೆ. ಆ ರೀತಿಯಲ್ಲಿ ನಾವು ಖುಷಿ ಪಡ್ತೇವೆ. ಯಾಕೆ ಖುಷಿ ಪಡ್ತೇವೆ ಅಂತ ಹೇಳಿದ್ರೆ ನಾವು ತುಂಬಾ ಹಿಂದಿನಿಂದಲೇ ಈ ರೀತಿ. ಆದ್ರೆ ಈ ಫೋಟೋ ಹಾಕಿ ಇನ್ನೂ 10 ಭಕ್ತರಿಗೆ ಸಹಾಯ ಆಗಿ ಅವರು ಬರ್ತಾರೆ ಅಂತ ಹೇಳಿದ್ರು ಒಳ್ಳೆಯ ವಿಷಯ. ಇದರಲ್ಲಿ ರಿಸ್ಕ್ ಇದೆ, ಆ ರಿಸ್ಕ್ ಅನ್ನ ಫೇಸ್ ಮಾಡಬೇಕಾಗ್ತದೆ. ಇದರಿಂದ ಅವನ ಪ್ರಯತ್ನಗಳು ಯಶಸ್ವಿಯಾಗದಿದ್ದರೆ ಅವನಿಗೆ ಕೋಪವಿಲ್ಲ. ಗೆಲುವಾಗಲಿ ಸೋಲಾಗಲಿ ಕೃಷ್ಣ ಪ್ರಜ್ಞೆಯುಳ್ಳ ಮನುಷ್ಯನು ದೃಢ ಸಂಕಲ್ಪವುಳ್ಳವರಾಗಿರುತ್ತಾನೆ. ಇನ್ನೊಂದು ಶ್ಲೋಕಕ್ಕೆ ಹೋಗೋಣ. ದೃಢ ಸಂಕಲ್ಪದಲ್ಲಿ ಇದ್ದವನು ಯಾವ ರೀತಿಯಲ್ಲಿ ಮಾತಾಡ್ತಾನೆ? ಯಃ ಸರ್ವತ್ರ ಅನಭಿಸ್ನೇಹ ತತ್ತತ್ ಪ್ರಾಪ್ಯ ಶುಭಾಶುಭಂ ನಾಭಿನಂದತಿ ನದ್ವೇಷ್ಟಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಐಹಿಕ ಜಗತ್ತಿನಲ್ಲಿ ಒಳ್ಳೆಯದಾಗಲಿ ಕೆಟ್ಟದಾಗಲಿ ಯಾರ ಮನಸ್ಸನ್ನು ತಾಗುವುದಿಲ್ಲವೋ, ಯಾರು ಅದನ್ನು ಹೊಗಳುವುದೂ ಇಲ್ಲವೋ ತೆಗಳುವುದೂ ಇಲ್ಲವೋ ಅಂತಹವರು ಪರಿಪೂರ್ಣ ಜ್ಞಾನದಲ್ಲಿ ಸ್ಥಿರರಾಗಿರುತ್ತಾರೆ. ಐಹಿಕ ಜಗತ್ತಿನಲ್ಲಿ, ಈ ಮಟೀರಿಯಲ್ ವರ್ಲ್ಡ್ ಅಲ್ಲಿ ಒಳ್ಳೆದಾಗ್ಲಿ ಕೆಟ್ಟದಾಗ್ಲಿ ಅದು ಮನಸ್ಸಿಗೆ ತಾಗೋದಿಲ್ಲ, ಅದಕ್ಕೆ ಹೊಗಳುವುದಿಲ್ಲ ತೆಗೊಳ್ಳುವುದಿಲ್ಲ, ಅದರ ಬಗ್ಗೆ ಚಿಂತೆಯೇ ಮಾಡುವುದಿಲ್ಲ ಅದರ ಬಗ್ಗೆ. ಅಂಥವರು ಭಕ್ತರು, ಅಂಥವರೇ ಭಕ್ತರು. ಈಗ ಯಾರಾದ್ರೂ ಏನೋ ಹೇಳಿದ್ರು ಇಮಿಡಿಯೇಟ್ ಓ ವೆರಿ ನೈಸ್ ಅಂತ ಹೇಳಿದ್ರೆ ಏನೋ ವ್ಯತ್ಯಾಸ ಇದೆ ಮನಸ್ಸಲ್ಲಿ. ಮಟೀರಿಯಲ್ ಸಬ್ಜೆಕ್ಟ್ ಮ್ಯಾಟರ್ ಬಗ್ಗೆ ತುಂಬಾ ಮಾತಾಡೋದು, ಗ್ರಾಮ್ಯ ಕಥೆಗಳ ಬಗ್ಗೆ ತುಂಬಾ ಮಾತಾಡೋದು, ಮೂವಿ ಬಗ್ಗೆ ಮಾತನಾಡೋದು, ಅದರ ಬಗ್ಗೆ ಮಾತಾಡೋದು, ನ್ಯೂಸ್ ಬಗ್ಗೆ ಜಾಸ್ತಿ ಮಾತಾಡೋದು, ಏನೋ ಅಗತ್ಯ ಇದ್ದಷ್ಟು ಬೇಕಾದಷ್ಟು ಓಕೆ, ಯಾಕಂದ್ರೆ ಜ್ಞಾನ ಬೇಕಲ್ವೇ. ಈಗ ಇಲ್ಲಿ ಪರಿಸರದಲ್ಲಿ ಬದುಕಬೇಕು ಅಂತ ಹೇಳಿದ್ರೆ ಏನೋ ಒಂದು ಬೇಕು, ಏನೋ ಆಗಿದೆ ಏನಾದ್ರು ಬೇಕು. ಆದ್ರೆ ಅದನ್ನೇ ಇಡೀ ದಿವಸ ಪೇಪರ್ನ ಬಗ್ಗೆ ಮಾತಾಡೋದು, ಡಿಸ್ಕಷನ್ ಅದನ್ನೇ ಮಾಡೋದು, ಅದು ಸಮಯ ವ್ಯರ್ಥ. ಅದು ಎಲ್ಲೂ ನಮ್ಮನ್ನ ಭಗವಂತನ ಕಡೆಗೆ ಕರ್ಕೊಂಡು ಹೋಗೋದಿಲ್ಲ. ಐಹಿಕ ಜಗತ್ತಿನಲ್ಲಿ ಯಾವಾಗಲೂ ಏರುಪೇರು ಆಗುತ್ತಲೇ ಇರುತ್ತದೆ. ಇದು ಒಳ್ಳೆಯದಾಗಿರಬಹುದು ಅಥವಾ ಕೆಟ್ಟದ್ದಾಗಿರಬಹುದು. ಇಂತಹ ಪ್ರಾಪಂಚಿಕ ಏರುಪೇರುಗಳಿಂದ ಯಾರು ಉದ್ವಿಗ್ನರಾಗುವುದಿಲ್ಲವೋ, ಯಾರ ಮನಸ್ಸನ್ನು ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ತಾಗುವುದಿಲ್ಲವೋ ಅವನು ಕೃಷ್ಣ ಪ್ರಜ್ಞೆಯಲ್ಲಿ ನಿಷ್ಠಾವಂತರಾಗಿದ್ದಾರೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ಸ್ಥಿರವಾಗಿದ್ದಾರೆ, ನಿಷ್ಠೆಯಿಂದ ಕೃಷ್ಣ ಪ್ರಜ್ಞೆ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಬೇಕು. ಈ ಪ್ರಪಂಚವೇ ದ್ವಂದ್ವಮಯವಾದದ್ದು. ದ್ವಂದ್ವ ಸಮಾಸ ಇದು, ದ್ವಂದ್ವ. ಆದುದರಿಂದ ಮನುಷ್ಯನು ಈ ಐಹಿಕ ಪ್ರಪಂಚದಲ್ಲಿ ಇರುವವರೆಗೆ ಒಳ್ಳೆಯದರ ಮತ್ತು ಕೆಟ್ಟದ್ದರ ಸಾಧ್ಯತೆ ಇದ್ದೇ ಇರುತ್ತದೆ. ಭಕ್ತನಾಗಲಿ ಯಾರೇ ಆಗಲಿ ಒಳ್ಳೆಯದು ಕೆಟ್ಟದ್ದು ನಡೀತಾನೇ ಇರ್ತದೆ ಈ ದೇಹ ಇರುವವರೆಗೆ, ಐಹಿಕ ದೇಹ ಇರುವವರೆಗೆ. ಆದರೆ ಕೃಷ್ಣ ಪ್ರಜ್ಞೆಯಲ್ಲಿ ನಿಷ್ಠನಾಗಿರುವವನಿಗೆ ಸಕಲ ಮಂಗಳ ಪೂರ್ಣನಾದ ಶ್ರೀಕೃಷ್ಣನೊಡನೆ ಮಾತ್ರ ಸಂಬಂಧ. ಇಲ್ಲಿದ್ರೂ ಕೂಡ ಸಂಬಂಧ ಇರೋದು ಕೃಷ್ಣನೊಡನೆ. ಅದಕ್ಕೋಸ್ಕರ ನಾವು ಈ ಕಮಲದ ಎಲೆಯಲ್ಲಿ ಇರುವ ನೀರಿನ ಹಾಗೆ ನಮಗೆ ಸಂಬಂಧ ಇರೋದು ಯಾರ ಜೊತೆ? ಕೃಷ್ಣನ ಜೊತೆ, ಬೇರೆ ಯಾರ ಜೊತೆ ಇಲ್ಲ. ಅಷ್ಟು ಡಿಟ್ಯಾಚ್ ಆಗಿರ್ತದೆ. ತೆಂಗಿನ ಕಾಯಿಯಲ್ಲಿ ಹೇಗೆ ತೆಂಗಿನ ಗೊರಟಾಗುತ್ತೆ ಅಂದ್ರೆ ತೆಂಗಿನ ಸಿಪ್ಪೆಯಿಂದ ಹೊರಗೆ ಬಂದು ಒಣಗಿದ ಹಾಗೆ ಆಮೇಲೆ ಅದು ಬರೀ ಗೋಟಾಗಿಬಿಡ್ತದೆ. ಶಬ್ದ ಮಾಡುವಾಗ ಗಡ ಅಂತ ಶಬ್ದ ಬರ್ತದೆ, ಗೋಡಾಗ್ತದೆ. ಅದೇ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ನಾವು ಕೃಷ್ಣ ಪ್ರಜ್ಞೆ ಮಾಡಿ ನಾವು ಡಿಟ್ಯಾಚ್ ಆಗ್ತೇವೆ. ಎಲ್ಲಿಂದ? ಮಟೀರಿಯಲ್ ವರ್ಲ್ಡ್ ಇಂದ ಡಿಟ್ಯಾಚ್ ಆಗ್ತೇವೆ. ನಾವು ಇರ್ತೇವೆ ಅಲ್ಲಿ. ಈಗ ಈ ಗೋಟು ಕೊಬ್ಬರಿ ಆ ತೆಂಗಿನದ ಒಳಗೆ ಇದೆ, ಆದ್ರೆ ಅದಕ್ಕೆ ಅಟ್ಯಾಚ್ಮೆಂಟ್ ಇಲ್ಲ ಅಲ್ಲಿ. ಆ ರೀತಿ ಆಗ್ತೇವೆ. ಅಂದ್ರೆ ಈ ಕೃಷ್ಣ ಪ್ರಜ್ಞೆ ಏನು ಅಂತ ಹೇಳಿದ್ರೆ ಬಿಸಿಲು. ಈ ಕೃಷ್ಣ ಪ್ರಜ್ಞೆ ಬಿಸಿಲು, ಕೊಬ್ಬರಿಯನ್ನು ಒಣಗಿಸುವುದು ಅಂದ್ರೆ ಭಗವಂತನ ಪ್ರೀತಿಯನ್ನು ಕೊಡೋದು, ಜಾಸ್ತಿ ಕೊಡೋದು. ಆ ಭಗವಂತನ ಕಡೆ ಜಾಸ್ತಿ ಪ್ರೀತಿ ಬೆಳೆದ ಹಾಗೆ ಏನಾಗ್ತದೆ? ನಮಗೆ ಚಿಪ್ಪಿನ ಜೊತೆ ಸಂಬಂಧವೇ ಇಲ್ಲ. ಚಿಪ್ಪಿನ ಒಳಗೆ ಇದ್ದು ಚಿಪ್ಪಿನ ಜೊತೆ ಸಂಬಂಧವಿಲ್ಲದಂತಹ ಒಂದು
ಜೀವನ ಆಗ್ತದೆ ನಮ್ದು. ಈ ಭೌತಿಕ ಪ್ರಪಂಚದಲ್ಲೇ ಇರ್ತೇವೆ, ಆದ್ರೆ ಭೌತಿಕ ಪ್ರಪಂಚದಿಂದ ಸ್ವಲ್ಪವೂ ಡಿಸ್ಟರ್ಬ್ ಆಗುದಿಲ್ಲ. ಈ ಪ್ರಪಂಚವೇ ದ್ವಂದ್ವಮಯವಾದದ್ದು. ಆದುದರಿಂದ ಶುಭ ಅಶುಭಗಳಿಂದ ಬಾಧಿತನಾಗುವುದಿಲ್ಲ. ಇಂತಹ ಕೃಷ್ಣ ಪ್ರಜ್ಞೆಯು ಮನುಷ್ಯನನ್ನು ಪರಿಪೂರ್ಣವಾದ ಅಲೌಕಿಕ ಸ್ಥಿತಿಯಲ್ಲಿ ಇರಿಸುತ್ತದೆ. ಈ ಸ್ಥಿತಿಯನ್ನು ಸಮಾಧಿ ಎಂದು ಕರೆಯುತ್ತಾರೆ. ಈ ತೆಂಗಿನಕಾಯಿ ಒಣಗಿದ ಮೇಲೆ ಕೊಬ್ಬರಿ, ತೆಂಗಿನಕಾಯಿ ಒಳಗಡೆ ಇದೆಯಲ್ಲ, ಅದೇ ಸಮಾಧಿ ಸ್ಥಿತಿ. ಯಾಕಂದ್ರೆ ಅವನು ಸಂಪೂರ್ಣವಾಗಿ ಕೃಷ್ಣನಲ್ಲೇ ತಲ್ಲೀನನಾಗಿದ್ದಾನೆ, ತನ್ಮಯನಾಗಿದ್ದಾನೆ ಕೃಷ್ಣನಲ್ಲಿ. ನಾವು ಜಪ ಮಾಡುವಾಗಲೂ ಹಾಗೆ, ಹರೇ ಕೃಷ್ಣ ಮಾಡುವಾಗ ನಾವು ನೋಡ್ಬೇಕು, ತನ್ಮಯರಾಗ್ಲಿಕ್ಕೆ ಪ್ರಯತ್ನ ಪಡ್ಬೇಕು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ತನ್ಮಯರಾಗ್ಲಿಕ್ಕೆ ಪ್ರಯತ್ನ ಪಡ್ಬೇಕು. ಅಂದ್ರೆ ಮನಸ್ಸನ್ನು ಸಂಪೂರ್ಣವಾಗಿ ಕೃಷ್ಣನ ಕಡೆ ತಗೊಂಡು ಹೋಗ್ಲಿಕ್ಕೆ ಪ್ರಯತ್ನ ಪಡ್ತಾ ಇರ್ಬೇಕು ನಾವು. ಆ ಸ್ಥಿತಿಯನ್ನೇ ಸಮಾಧಿ ಅಂತ ಹೇಳ್ತಾರೆ. ನಾವು ಒಂದು ಮಾಲೆಯಲ್ಲಿ ಒಂದು ರೌಂಡು ಒಂದು ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡುವಾಗ ಆಗ ನಾವು ಅಷ್ಟು ಹೊತ್ತು ಸಮಾಧಿಗೆ ತಲುಪಿದ್ದೇವೆ ಅಂತ ಅರ್ಥ. ಈಗ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಆ ಶಬ್ದ ಮಾತ್ರ ನನಗೆ ಕೇಳ್ತಾ ಉಂಟು ಅಂತ ಹೇಳಿದ್ರೆ ಆ ಒಂದು ನಿಮಿಷ ಅಥವಾ ಅರ್ಧ ಸೆಕೆಂಡ್ ಎಷ್ಟೇ ಇರಲಿ, ಅಷ್ಟು ಹೊತ್ತು ನಾವು ಸಮಾಧಿಗೆ ತಲುಪಿದ್ದೇವೆ. ಅಂದ್ರೆ ಕೃಷ್ಣನನ್ನೇ ಚಿಂತೆ ಮಾಡ್ತಾ ಇದ್ದೇವೆ. ಸಮ್ಯಕ್ ಅಧೀಯತೆ ಅಸ್ಮಿನ್ ಆತ್ಮತತ್ವ ಯಾಥಾತ್ಮ್ಯಂ ಅಂತ ಹೇಳಿ. ಆದ ಕಾರಣ ನಾವು ಎಷ್ಟು ಕೃಷ್ಣ ಪ್ರಜ್ಞೆಯನ್ನು ಬೆಳೆಸಿಕೊಳ್ತೇವೆ ಅಷ್ಟು ನಮಗೆ ಡಿಟ್ಯಾಚ್ಮೆಂಟ್ ಆಗ್ತದೆ. ಅದಕ್ಕೋಸ್ಕರ ಶಾಸ್ತ್ರ ಹೇಳ್ತಾರೆ, ಜ್ಞಾನ ಮತ್ತು ವೈರಾಗ್ಯವು ಭಕ್ತಿಯ ಒಂದು ಅಂಗ, ಅಂದ್ರೆ ಬಂದೇ ಬರ್ತದೆ. ಅದು ವಾಸುದೇವೇ ಭಗವತಿ ಭಕ್ತಿಯೋಗ ಪ್ರಯೋಜಿತ ಜನಯತಿ ಆಶು ವೈರಾಗ್ಯಂ ಜ್ಞಾನಂ ಚ ತದ್ ಅಹೇತುಕಂ. ಅಂದ್ರೆ ಯಾರು ಭಗವಂತನ ಭಕ್ತಿ ಮಾಡ್ತಾರೆ, ಸಂಪೂರ್ಣವಾಗಿ ಭಗವಂತನಿಗೆ ತೊಡಗಿಸಿಕೊಂಡಿದ್ದಾರೆ, ವಾಸುದೇವೇ ಭಗವತಿ, ಯಾರಿಗೆ? ಬರೀ ವಾಸುದೇವನಿಗೆ, ಯಾರ್ಯಾರಿಗೂ ಅಲ್ಲ. ವಾಸುದೇವೇ ಭಗವತಿ ಭಕ್ತಿ ಯೋಗ ಪ್ರಯೋಜಿತ. ಅದರಿಂದ ಆಗುವ ಪ್ರಯೋಜನ ಏನು ಅಂತ ಹೇಳಿದ್ರೆ, ಜನಯತಿ, ಏನು ಹುಟ್ಟುತ್ತದೆ? ಆಶು ವೈರಾಗ್ಯಂ, ವೈರಾಗ್ಯವನ್ನು ಜನನ ಸಿಗ್ತದೆ. ಭಕ್ತಿಯಿಂದ ಜನನವಾಗುವುದು ವೈರಾಗ್ಯ. ಆಮೇಲೆ ಜ್ಞಾನಂ, ಯಾವ ರೀತಿಯ ಜ್ಞಾನ? ಭಗವಂತನಿಗೆ ಸಂಪೂರ್ಣವಾಗಿ ನಮ್ಮನ್ನು ನಾವು ಡೆಡಿಕೇಟ್ ಮಾಡುವಂತಹ ಅಹೈತುಕಿ, ಯಾವುದೇ ಹೇತು, ಯಾವುದೇ ಕಾರಣಗಳಿಲ್ಲ, ಬೇರೆ ಯಾವ ಕಾರಣ ಇಲ್ಲ, ಏನು ಒಂದೇ ಕಾರಣ, ಭಗವಂತನ ಕಡೆಗೆ ಹೋಗುವಂಥದ್ದು. ಅಂತಹ ಜ್ಞಾನ, ಅಂತಹ ಬುದ್ಧಿಯು ನಮಗೆ ಬರ್ತದೆ. ಸೊ ಭಕ್ತಿ ಮಾಡಿದ್ರೆ ಎರಡು ಸಿಗ್ತದೆ, ಎರಡು ಗಿಫ್ಟ್ ಸಿಗ್ತದೆ. ನಾವು ಒಂದು ಏನೋ ಕೊಂಡುಕೊಳ್ಳಿಕ್ಕೆ ಹೋಗುವಾಗ ಎರಡು ಗಿಫ್ಟ್ ಸಿಗ್ತದೆ. ಯಾವುದು ಗಿಫ್ಟ್? ವೈರಾಗ್ಯ, ಜ್ಞಾನ. ಅದು ನಮ್ಮನ್ನ ಇನ್ನೂ ಮುಂದೆ ಕೊಂಡೋಗ್ತದೆ. ಈ ರೀತಿಯಲ್ಲಿ ನಾವು ಭಕ್ತಿ ಫಸ್ಟಿಗೆ ಮಾಡ್ಲಿಕ್ಕೆ ಪ್ರಯತ್ನ ಪಡಬೇಕು, ಸುಮ್ಮನೆ ವೈರಾಗ್ಯ ಜ್ಞಾನಕ್ಕೆ ಪ್ರಯತ್ನ ಪಡಬಾರದು. ಭಕ್ತಿ ಅಂತ ಹೇಳಿದ್ರೆ ಭಗವಂತನ ಸೇವೆ. ಅದು ಮಾಡ್ತಾ ಮಾಡ್ತಾ ಜ್ಞಾನ ಮತ್ತು ವೈರಾಗ್ಯ ತನ್ನಿಂದ ತಾನಾಗಿ ಹುಟ್ಟಿಕೊಳ್ತದೆ. ಈ ರೀತಿಯಲ್ಲಿ ಶ್ರೀಮದ್ ಭಾಗವತಮಲ್ಲಿ ಹೇಳಿದೆ. ಅಷ್ಟು ಹೇಳಿ ಈಗ ನಿಲ್ಸೋಣ. 5 ನಿಮಿಷ ನಿಮಗೇನಾದ್ರು ಪ್ರಶ್ನೆ ಇದ್ರೆ ಚರ್ಚಿಸು ಮಾಡೋಣ. ಆಮೇಲೆ ನಾನೇನು ಹೇಳಿದ್ರಲ್ಲಿ ತಪ್ಪಿದ್ರೆ ದಯವಿಟ್ಟು ಹೇಳಿದ್ರೆ ನಾವು ಅದನ್ನು ಕರೆಕ್ಷನ್ ಮಾಡೋಣ. ನಾನು ನೆಕ್ಸ್ಟ್ ಕ್ಲಾಸಲ್ಲಿ ನೀವೆಲ್ಲ ಏನು ಭಾಷೆ, ಯಾವುದು ಮಾತು, ಅಂದ್ರೆ ಇವತ್ತಿನ 2 ಶ್ಲೋಕಗಳ ಬಗ್ಗೆ ನೀವು ಪಾಯಿಂಟ್ಸ್ ಹೇಳಿದ್ರೆ ಚೆನ್ನಾಗಿರ್ತದೆ. ಇವತ್ತು ಮಾತಾಡೋದಿಲ್ಲ, ಸಮ್ಮರಿ ಮಾಡೋದಿಲ್ಲ. ನಾಳೆ ಸಮ್ಮರಿ ಅಂದ್ರೆ 2ನೇ ಶ್ಲೋಕದ್ದು 2ನೇ ಪ್ರಶ್ನೆಗೆ ಉತ್ತರ ನಾಳೆ ಮಾಡೋಣ. ಹರೇ ಕೃಷ್ಣ.